ದ ಪ್ರಿಂಟ್ ಮೀಡಿಯಮ್ ಈಸ್ ನಾಟ್ ಡೈಯಿಂಗ್, ಇಟ್ ಈಸ್ ಕಮಿಟಿಂಗ್ ಸೂಯಿಸೈಡ್ ಅಂತ. ಈ ಪ್ರಪಂಚದ ಮಾಹಿತಿಯ ಬಗ್ಗೆ, ಪ್ರಪಂಚದ ಆಗುಹೋಗುಗಳ ಬಗ್ಗೆ ಏನು ಆಸಕ್ತಿ ಇಲ್ಲವೋ ಹಾಗಾದರೆ ಅಂತ ಕೇಳಿದಾಗ, ಆಸಕ್ತಿ ಇದ್ದ ಕಾರಣವೇ ನಾವು ನಿಮ್ಮ ವಿಶ್ವವಿದ್ಯಾನಿಲಯಕ್ಕೆ ಬರ್ತಿದ್ದೇವಲ್ಲ ಅಂತ ಅವ್ರು ಮತ್ತೆ ಕೇಳ್ತಾರೆ. ಹಾಗಾದರೆ ನಿಮಗೆ ಮಾಹಿತಿ ಎಲ್ಲಿಂದ ಸಿಗುತ್ತೆ ಅಂತ ನಾವು ಮತ್ತೆ ಕೇಳಿದಾಗ ಅವ್ರು ಹೇಳ್ತಾರೆ, ನಮಗೆ ಆ್ಯಪ್ ಮೂಲಕ ಸಿಗುತ್ತೆ ಅಂತ. ಅಡ್ವರ್ಟೈಸರ್ಸಿಗೆ ಮತ್ತು ಓದುಗರಿಗೆ ಇಬ್ಬರಿಗೂ ಕೂಡ ಪತ್ರಿಕೆಗಳ ಅಗತ್ಯ ಇಲ್ಲ ಅಂದಾಗ ಅದು ರಾಜಕಾರಣಕ್ಕೆ ಅಥವಾ ಸರ್ಕಾರಕ್ಕೂ ಅಗತ್ಯ ಇರುವುದಿಲ್ಲ. ಈ ಮುದ್ರಣ ಮಾಧ್ಯಮವನ್ನು ಅಥವಾ ನಮ್ಮ ಪತ್ರಿಕೆಗಳನ್ನು ಇವತ್ತು ಸಲಹುವವರು ಯಾರಾದರೂ ಇದ್ದರೆ ಅದು ಬಹುಶಃ ಸರ್ಕಾರ. ರಾಷ್ಟ್ರೀಯ ಪತ್ರಿಕಾ ದಿನಾಚರಣೆಯ ಪ್ರಯುಕ್ತ ಬದಲಾಗುತ್ತಿರುವ ಪತ್ರಿಕಾ ಮಾಧ್ಯಮದ ಸ್ವರೂಪ ಎನ್ನುವ ವಿಚಾರದ ಬಗ್ಗೆ ಮಾತಾಡಬೇಕು ಅಂತ ನನಗೆ ಪತ್ರಿಕಾ ಅಕಾಡೆಮಿಯವರು ಮತ್ತು ಇಲಾಖೆಯವರು ಕೇಳಿಕೊಂಡಿದ್ದಾರೆ. ಈ ಕರ್ತವ್ಯವನ್ನು ನಿಭಾಯಿಸುವುದಕ್ಕೆ ನಾನು ಎಷ್ಟು ಸೂಕ್ತ ವ್ಯಕ್ತಿಯೂ ಗೊತ್ತಿಲ್ಲ. ಯಾಕಂದರೆ ನಾನು ಪತ್ರಿಕೋದ್ಯಮ ಬಿಟ್ಟು ಸುಮಾರು 20 ವರ್ಷ ಆಗಿದೆ. ನಾನೀಗ ಒಬ್ಬ ಸಾಮಾನ್ಯ ಓದುಗ. ಬಹುಶಃ ಈ ಕಾಲಕ್ಕೆ ಒಬ್ಬ ಸಾಮಾನ್ಯ ಓದುಗನ ಅಭಿಪ್ರಾಯ ಉಳಿದೆಲ್ಲರ ಅಭಿಪ್ರಾಯಕ್ಕಿಂತ ಹೆಚ್ಚು ಸೂಕ್ತ ಅನ್ನುವ ನಿಟ್ಟಿನಲ್ಲಿ ನನ್ನನ್ನು ಇಲಾಖೆಯವರು ಮತ್ತು ಅಕಾಡೆಮಿಯವರು ಕರೆದಿರಬೇಕು ಅಂತ ನಾನು ಭಾವಿಸ್ತೇನೆ. ವಿಷಯ ಭಾಳ ಒಂದು ಅರ್ಥದಲ್ಲಿ ನೋಡಿದರೆ ಭಾಳ ಸರಳ. ಬದಲಾಗುತ್ತಿರುವ ಪತ್ರಿಕಾ ಮಾಧ್ಯಮದ ಸ್ವರೂಪ. ಇದನ್ನು ಇಂಗ್ಲೀಷ್ನಿಂದ ಕನ್ನಡಕ್ಕೆ ಭಾಷಾಂತರಿಸುವ ಪ್ರಯತ್ನದ ಬಗ್ಗೆ ಆಯಿಷಾ ಅವರು ಹೇಳಿದರು. ಬಹುಶಃ ಇದನ್ನು ನಾವು ಮತ್ತೆ ಕನ್ನಡದಿಂದ ಇಂಗ್ಲೀಷ್ಗೆ ಭಾಷಾಂತರಿಸಬೇಕು. ಬದಲಾಗುತ್ತಿರುವ ಪತ್ರಿಕಾ ಮಾಧ್ಯಮದ ಸ್ವರೂಪ ಅಂದಾಗ, whether it is changing nature of print medium or whether it is the changing nature of print journalism. I think ಇಲ್ಲಿ ಸೂಕ್ತವಾಗಿರುವುದು ಚೇಂಜಿಂಗ್ ನೇಚರ್ ಆಫ್ ಪ್ರಿಂಟ್ ಜರ್ನಲಿಸಮ್ ಅನ್ನುವಂಥ ಪದ, ನಾಟ್ ಪ್ರಿಂಟ್ ಮೀಡಿಯಮ್. ಪ್ರಿಂಟ್ ಮೀಡಿಯಮ್ ಅಂದ ಕೂಡಲೇ ಅಲ್ಲಿ ಪುಸ್ತಕಗಳು ಇತ್ಯಾದಿ ಇತ್ಯಾದಿ ಭಾಳಷ್ಟು ಬರ್ತವೆ. ಕೇವಲ ಮುದ್ರಿತ ಪದ ಇದೆಯಲ್ಲ, ಆ ಪದದ ಪ್ರಸಾರ ಒಂದು ನಿರ್ದಿಷ್ಟವಾದಂಥ ಚೌಕಟ್ಟಿನಲ್ಲಿ ಆಗ್ತಾ ಇತ್ತು ಪತ್ರಿಕೆಗಳು ಅನ್ನುವಂಥ ಒಂದು ಮಾಧ್ಯಮದ ಮೂಲಕ. ಅದು ಬದಲಾಗ್ತಾ ಇಲ್ಲಿ ಯಾವ ಹಂತಕ್ಕೆ ಬಂದು ನಿಂತಿದೆ ಅನ್ನುವಂಥ ಕತೆ ಇದೆಯಲ್ಲ, ಈ ಕತೆಗೆ ಒಂದು ಸ್ಥೂಲ ಸ್ವರೂಪ ಇದೆ, ಮತ್ತೊಂದು ಸೂಕ್ಷ್ಮ ಸ್ವರೂಪ ಇದೆ. ಸೂಕ್ಷ್ಮ ಸ್ವರೂಪ ಏನು ಅಂತಂದರೆ, ಈ ಕತೆ ಒಂದೊಂದು ದೇಶಕ್ಕೆ, ಒಂದೊಂದು ಭಾಷೆಗೆ ಬೇರೆ ಬೇರೆ ಆಗಿರುತ್ತೆ. ಕನ್ನಡ ಪತ್ರಿಕಾ ಮಾಧ್ಯಮದ ಕತೆ ಬೇರೆ, ಮಲಯಾಳಂ ಪತ್ರಿಕಾ ಮಾಧ್ಯಮದ ಕತೆ ಬೇರೆ, ಒಡಿಯಾ ಪತ್ರಿಕಾ ಮಾಧ್ಯಮದ ಕತೆ ಬೇರೆ. ಅದೇ ರೀತಿಯಲ್ಲಿ ಹಿಂದಿ ಪತ್ರಿಕಾ ಮಾಧ್ಯಮದ ಕತೆ ಬೇರೆ. ಅದರ ಜೊತೆಗೆ ಇಡೀ ಪ್ರಪಂಚದಲ್ಲಿ ಇರತಕ್ಕಂತಹ ಇಂಗ್ಲೀಷ್ ಪತ್ರಿಕೆಗಳೇನಿದ್ದಾವೆ, ಅದು ಇಂಟರ್ನ್ಯಾಷನಲ್, ಅಂತಾರಾಷ್ಟ್ರೀಯ ಇರ್ಬೋದು, ರಾಷ್ಟ್ರೀಯ ಇರ್ಬೋದು, ಅವುಗಳ ಕತೆ ಬೇರೆ. ಈ ಎಲ್ಲ ಕತೆಗಳನ್ನು ಬೆರೆಯುವಂಥ ಒಂದಷ್ಟು ಸ್ಥೂಲವಾದಂಥ ವಿಚಾರಗಳಿದ್ದಾವೆ. ಆ ವಿಚಾರಗಳಿಗಷ್ಟೇ ನಾನು ಸೀಮಿತವಾಗಿ ಮತ್ತು ಕನ್ನಡ ಮಾಧ್ಯಮವನ್ನು ಅಥವಾ ಕನ್ನಡ ಪತ್ರಿಕಾ ರಂಗವನ್ನು ಮುಖ್ಯವಾಗಿ ಗಮನದಲ್ಲಿಟ್ಟುಕೊಂಡು ಒಂದೆರಡು ಮಾತುಗಳನ್ನು ನನಗೆ ತಿಳಿದ ಮಟ್ಟಿಗೆ ಹೇಳ್ತೇನೆ. ಈ ಕತೆ ನಿಮಗೆ ಒಂದು ಹಂತದಲ್ಲಿ ಬೋರಿಂಗ್ ಅಂತ ಅನಿಸ್ಬೋದು. ಯಾಕಂತಂದರೆ ಇದು ಗೊತ್ತಿದೆ ಎಲ್ರಿಗೂ ಕೂಡ, ಏನಾಗ್ತಿದೆ, ಏನು ಬದಲಾಗ್ತಿದೆ ಅನ್ನುವಂಥದ್ದು ಎಲ್ರಿಗೂ ಗೊತ್ತಿದೆ. ಅದನ್ನು ನಾನು ಮತ್ತೆ ಬಿಡಿಸಿ ಹೇಳಿದರೆ ಒಂದು ರೀತಿಯಲ್ಲಿ ಶುಷ್ಕ ಅಂತ ಅನಿಸ್ಬೋದು ನಿಮಗೆ. ಇನ್ನೊಂದು ರೀತಿಯಲ್ಲಿ ಹೇಳೋದಾದರೆ, ಇದು ಒಂದು ಸಂತಾಪದ ಕತೆ. ಕೆಟ್ಟೋಗಿದೆ, ಭಾಳ ದೈನ್ಯಾವಸ್ಥೆಯಲ್ಲಿದ್ದೇವೆ ಅನ್ನುವಂಥದ್ದು ಸಂತಾಪದ ಕತೆ. ಇನ್ನೂ ಒಂದು ಹಂತ ಮೀರಿದರೆ ಬಹುಶಃ ಇದನ್ನು ಕೆಲವರು ಸಿಕ್ಕಾಪಟ್ಟೆ ಎಲ್ಲ ಮಾಡಬಾರ್ದನ್ನೆಲ್ಲ ಮಾಡಿಬಿಟ್ಟಿದ್ದಾರೆ ಪತ್ರಿಕಾ ಮಾಧ್ಯಮದವರು. ಆಗಬಾರ್ದೆಲ್ಲ ಆಗಿ ಹೋಗಿದೆ ಅನ್ನುವ ರೀತಿಯಲ್ಲಿ ಟೀಕೆಗಳ ರೂಪದಲ್ಲಿ ಮಂಡಿಸಬಹುದು. ಯಾರೋ ಒಬ್ಬರು ಹೇಳಿದ್ರಂತೆ, ದ ಪ್ರಿಂಟ್ ಮೀಡಿಯಮ್ ಈಸ್ ನಾಟ್ ಡೈಯಿಂಗ್, ಇಟ್ ಈಸ್ ಕಮಿಟಿಂಗ್ ಸೂಯಿಸೈಡ್ ಅಂತ. ಅದು ಈ ಟೀಕೆಯ ಪರಾಕಾಷ್ಠೆ. ಅದು ಸಾಯ್ತಾ ಇಲ್ಲ, ಅದು ಆತ್ಮಹತ್ಯೆ ಮಾಡಿಕೊಳ್ತಾ ಇದೆ ಅಂತ. ಅದು ಸತ್ಯ ಕೂಡ, ಸ್ವಲ್ಪ ಮಟ್ಟಿಗೆ ಆತ್ಮಹತ್ಯೆಯ ಒಂದು ಆಯಾಮ ಕೂಡ ಅದಕ್ಕೆ ಇದೆ. ಏನೇ ಇರಲಿ, ಇವತ್ತು ಈ ಸ್ಥೂಲವಾದಂಥ ಒಂದು ಅರ್ಥೈಸುವಿಕೆ ಇದೆಯಲ್ಲ, ಪತ್ರಿಕಾ ಮಾಧ್ಯಮಕ್ಕೆ ಏನಾಗುತ್ತೆ ಅನ್ನುವಂಥ ಕತೆ, ಅದನ್ನು ಎರಡೂ ರೀತಿಯಲ್ಲಿ ಅಲ್ಲಿ ಒಂದು ಸಣ್ಣ ಒಂದು ಅಭಿಪ್ರಾಯ ಭೇದ ಇದೆ. ಕೆಲವರು ಹೇಳ್ತಾರೆ, ಹೌದು, ಭಾಳ ಸೊರಗಿ ಹೋಗಿದೆ ಪತ್ರಿಕಾ ರಂಗ ಇವತ್ತು. ಮುದ್ರಣ ಮಾಧ್ಯಮ ಅನ್ನೋದಕ್ಕಿಂತ ಹೆಚ್ಚಾಗಿ ಪತ್ರಿಕೆಗಳು ಮುದ್ರಿತ ರೂಪದಲ್ಲಿ ಬರತಕ್ಕಂತಹ ಪತ್ರಿಕೆಗಳು, ಆ ಇಡೀ ಮಾಧ್ಯಮ ಬಹಳ ಸೊರಗಿ ಹೋಗಿದೆ. ಆದರೂ ಕೂಡ ಇದು ಕಥೆಯ ಅಂತ್ಯ ಏನೂ ಅಲ್ಲ,
ಅದಕ್ಕೊಂದು ಭವಿಷ್ಯ ಇದೆ ಅನ್ನುವಂಥ ಅರ್ಥದಲ್ಲಿ ಕೆಲವರು ಮಾತಾಡ್ತಾ ಇದ್ದಾರೆ. ಇನ್ನು ಕೆಲವರು ಇಲ್ಲ, ಬಹುಶಃ ಇವತ್ತು ನಾವು ರಾಷ್ಟ್ರೀಯ ಪತ್ರಿಕಾ ದಿನಾಚರಣೆ ಅಂತ ಇಲ್ಲಿ ಆಚರಿಸ್ತಾ ಇದ್ದೇವೆ. ಇನ್ನೊಂದು 5-10 ವರ್ಷ ಆದ ನಂತರ ಬಹುಶಃ ಇಲ್ಲಿ ನಾವು ರಾಷ್ಟ್ರೀಯ ಪತ್ರಿಕಾ ದಿನ ಅಂತ ಆಚರಿಸುವಂಥ ಪ್ರಮೇಯ ಇರುವುದಿಲ್ಲ, ರಾಷ್ಟ್ರೀಯ ಪತ್ರಿಕಾ ಸಂಸ್ಮರಣಾ ದಿನ ಅಂತ ಆಚರಿಸಬೇಕಾಗಿ ಬರ್ಬೋದು ಅನ್ನುವ ರೀತಿಯಲ್ಲಿ ಬಹಳ ಒಂಥರ ಪೆಸಿಮಿಸ್ಟಿಕ್ ಆಗಿ, ಒಂಥರ ನಿರಾಶಾವಾದಿಗಳಾಗಿ ಹೇಳುವವರು ಇದ್ದಾರೆ. ಈ ಆಶಾವಾದ ನಿರಾಶಾವಾದ ಏನೇ ಇರಲಿ, ನಮ್ಮ ಸುತ್ತ ಏನು ಜರುಗ್ತಾ ಇದೆ ಪತ್ರಿಕೆಗಳ ವಿಚಾರದಲ್ಲಿ ಅನ್ನುವುದನ್ನು ಸ್ವಲ್ಪ ಗಮನಿಸಿ ಇದರಲ್ಲಿ ಯಾವುದನ್ನು ನಾವು ಸ್ವೀಕರಿಸಬೇಕು, ಯಾವುದನ್ನು ಹೆಚ್ಚು ಸೂಕ್ತ ಅಂತ ಸ್ವೀಕರಿಸಬೇಕು ಅನ್ನುವಂಥ ಅಭಿಪ್ರಾಯಕ್ಕೆ ಬರೋಣ. ನಮ್ಮ ಸುತ್ತ ಏನಾಗ್ತಾ ಇದೆ? ನಾನು ಸುಮಾರು 20 ವರ್ಷಗಳ ಹಿಂದೆ ಪತ್ರಿಕೋದ್ಯಮ ಬಿಟ್ಟ ನಂತರ ನಾನು ಬೇರೆ ಬೇರೆ ಸಂಶೋಧನಾ ರಂಗದಲ್ಲಿ ಮತ್ತು ಅಕಾಡೆಮಿಕ್ ಶಿಕ್ಷಣ ರಂಗದಲ್ಲಿ ತೊಡಗಿರುವಾಗ ಹಲವಾರು ಬಾರಿ ನಾನು ವಿದ್ಯಾರ್ಥಿಗಳನ್ನು ಸಂದರ್ಶನ ಮಾಡುವ ಅವಕಾಶ ಸಿಕ್ಕಿದೆ. ಅದೇ ರೀತಿಯಲ್ಲಿ ಕಿರಿಯ ಬೇರೆ ಬೇರೆ ಉದ್ಯೋಗಗಳಿಗೆ ಸಂಬಂಧಪಟ್ಟ ಹಾಗೆ ಉದ್ಯೋಗಾರ್ಥಿಗಳನ್ನು ಸಂದರ್ಶಿಸುವಂತಹ ಅವಕಾಶ ನನಗೆ ಸಿಕ್ಕಿದೆ. ನಾನು ಭಾಗವಹಿಸಿದ ಎಲ್ಲ ಸಂದರ್ಶನಗಳಲ್ಲಿ ನಾನು ಒಂದು ಪ್ರಶ್ನೆ ಕೇಳ್ತೇನೆ, ನೀವು ಯಾವ ಪತ್ರಿಕೆಗಳನ್ನು ಓದ್ತೀರಿ? ಅದಕ್ಕಿಂತ ಮೊದಲು ನೀವು ಪತ್ರಿಕೆಗಳನ್ನು ಓದ್ತೀರಾ ಅನ್ನುವಂಥ ಒಂದು ಪ್ರಶ್ನೆ. ಮತ್ತೊಂದು ಪ್ರಶ್ನೆ, ನೀವು ಓದಿದರೆ ಯಾವ ಪತ್ರಿಕೆಗಳನ್ನು ಓದ್ತೀರಿ ಅನ್ನುವಂಥ ಇನ್ನೊಂದು ಪ್ರಶ್ನೆ. ಬಹುಶಃ ನಾನು ಒಂದು 10-15 ವರ್ಷಗಳಿಗೆ ಹಿಂದೆ ನೀವು ಯಾವ ಪತ್ರಿಕೆಗಳನ್ನು ಓದ್ತಿದ್ದೀರಿ ಅಂತೇಳಿಬಿಟ್ಟು ವಿದ್ಯಾರ್ಥಿಗಳಿಗೆ ಅಂದರೆ ನಮ್ಮ ವಿಶ್ವವಿದ್ಯಾನಿಲಯಕ್ಕೆ ಬರಲಿಕ್ಕೆ ಯಾರಿಗೆ ಆಸಕ್ತಿ ಇದೆ ಅಂತ ವಿದ್ಯಾರ್ಥಿಗಳು ಅರ್ಜಿ ಸಲ್ಲಿಸಿದ ನಂತರ ಅವರನ್ನು ಸಂದರ್ಶನ ನಡೆಸಿ ನಾವು ತೆಗೊಳ್ಳುವಂಥ ಹಂತದಲ್ಲಿ ನೀವು ಯಾವ ಪತ್ರಿಕೆ ಓದ್ತಿದ್ದೀರಿ ಅಂತ ಕೇಳಿದಾಗ ಯಾವುದೋ 1-2 ಪತ್ರಿಕೆಗಳ ಹೆಸರು ಹೇಳ್ತಾ ಇದ್ರು. ಅದೇ ರೀತಿಯಲ್ಲಿ ಯಾವುದಾದ್ರೂ ಉದ್ಯೋಗಕ್ಕೆ ನಾವು ಯಾರನ್ನಾದರೂ ಸಂದರ್ಶನ ಮಾಡುವ ಹೊತ್ತಿಗೆ ಯಾವ ಪತ್ರಿಕೆ ನೀವು ಓದ್ತಿದ್ದೀರಿ ಅಂದಾಗ 1-2 ಪತ್ರಿಕೆಗಳ ವಿಚಾರ ಹೇಳ್ತಾ ಇದ್ರು. ಬರಬರ್ತಾ ಇತ್ತೀಚೆಗೆ ಕಳೆದ ಒಂದು 5-6 ವರ್ಷಗಳಲ್ಲಿ, ಇದು ಕೋವಿಡ್ ನಂತರ ಆಗಿ ಹೋಗಿದೆ ಅಂತ ನಾನು ಹೇಳ್ತಾ ಇಲ್ಲ, ಕೋವಿಡ್ಗೆ ಹಿಂದೆನೆ ನೀವು ಯಾವ ಪತ್ರಿಕೆ ಓದ್ತಿದ್ದೀರಿ ಅಂತ ಕೇಳಿದರೆ ಒಂದು ರೀತಿಯಲ್ಲಿ ನಾನು ಯಾವ ಪ್ರಶ್ನೆ ಕೇಳಿದೆ ನನಗೆ ಅರ್ಥ ಆಯಿತೋ ಇಲ್ವೋ ಅಂತ, ನಮಗೆ ನಾನು ಸರಿಯಾದ ಪ್ರಶ್ನೆ ಕೇಳಿದನೋ ಇಲ್ವೋ ಅನ್ನುವ ರೀತಿಯಲ್ಲಿ ನನಗೆ ಅನಿಸುವ ರೀತಿಯಲ್ಲಿ ನಾನು ಮುಖ ನೋಡ್ತಾರೆ. ಆಗ ನಾವು ಹೇಳ್ತೇವೆ ಪತ್ರಿಕೆ ಅಂದರೆ ಗೊತ್ತಲ್ಲ, ಒಂದು ಈ ರೀತಿ ಇರ್ತದೆ, ಅದು ಪೇಪರ್ನಲ್ಲಿ ಇರ್ತದೆ, ಅದರಲ್ಲಿ ಬರವಣಿಗೆಗಳು ಇರ್ತವೆ ಅಂತ. ಈಗ ಹೇಳಿದ ನಂತರ ಕೆಲವರು ಬಹುಶಃ ನಾನೀಗ ಇಲ್ಲ ಅಂತೇಳಿ ಬಿಟ್ಟರೆ ಎಲ್ಲಿಯಾದರೂ ನನಗೆ ಉದ್ಯೋಗ ಸಿಗಲ್ಲ ಅಥವಾ ನನಗೆ ಅಡ್ಮಿಷನ್ ಸಿಗಲ್ಲ ಅನ್ನೋ ಕಾರಣಕ್ಕೋಸ್ಕರ ಓದ್ತೇನೆ ಅಂತಾರೆ. ಏನು ಓದ್ತಿಯಪ್ಪ ಅಂತ ಕೇಳಿದ್ರೆ 1-2 ಭಾಳ ಕಷ್ಟಪಟ್ಟು 1-2 ಪತ್ರಿಕೆಗಳ ಹೆಸರು ಹೇಳ್ತಾರೆ. ನಾವು ಅಲ್ಲಿಗೆ ನಿಲ್ಲಿಸೋದಿಲ್ಲ, ನಾವು ಮತ್ತೆ ಕೇಳ್ತೇವೆ ನೀವು ಪತ್ರಿಕೆಯಲ್ಲಿ ಏನು ಓದ್ತೀರಿ ಅಂತ. ಏನು ಓದ್ತೀರಿ ಅಂತ ಕೇಳಿದಾಗ ಆರ್ಟಿಕಲ್ಸ್ ಓದ್ತೇವೆ ಅಂತೆ. ಯಾವ ಆರ್ಟಿಕಲ್ಸ್ ಓದ್ತೀರಿ ಅಂತ ಕೇಳಿದಾಗ ನಾವು ಪ್ರಶ್ನೆ ಕೇಳ್ತಾ ಹೋದಾಗ ಗೊತ್ತಾಗುತ್ತೆ ಅವರು ಪತ್ರಿಕೆಗಳನ್ನ ಓದ್ತಾ ಇಲ್ಲ ಅಂತ. ಇಲ್ಲಿ ಪತ್ರಿಕೋದ್ಯಮದ ವಿದ್ಯಾರ್ಥಿಗಳು ತುಂಬ ಮಂದಿ ಇದ್ದೀರಿ, ನೀವು ಓದ್ತಾ ಇರ್ಬೋದು, ಎಲ್ಲರೂ ಅಂತ ಹೇಳ್ತಾ ಇಲ್ಲ ನಾನು, ಆದರೆ ಟ್ರೆಂಡ್ ಹಾಗೆ ಇದೆ. ಇನ್ನೊಂದು ವರ್ಗದ ವಿದ್ಯಾರ್ಥಿಗಳು ಅವರು ಏನು ಮುಚ್ಚಿಡುವುದಿಲ್ಲ, ಅವರು ನೇರವಾಗಿ ಹೇಳ್ತೇವೆ ಇಲ್ಲ ಸರ್ ನಾವು ಓದುವುದಿಲ್ಲ ಅಂತ. ಸರಿಯಪ್ಪ, ಅದು ಸರಿಯಾದ ಉತ್ತರ, ಪ್ರಾಮಾಣಿಕರಾಗಿರಬೇಕು. ನೀವು ಓದುವುದಿಲ್ಲ ಅಂತಂದರೆ ನಿಮಗೆ ಈ ಪ್ರಪಂಚದ ಮಾಹಿತಿಯ ಬಗ್ಗೆ, ಪ್ರಪಂಚದ ಆಗುಹೋಗುಗಳ ಬಗ್ಗೆ ಏನು ಆಸಕ್ತಿ ಇಲ್ವೋ ಹಾಗಾದರೆ ಅಂತ ಕೇಳಿದಾಗ ಆಸಕ್ತಿ ಇದ್ದ ಕಾರಣವೇ ನಾವು ನಿಮ್ಮ ವಿಶ್ವವಿದ್ಯಾನಿಲಯಕ್ಕೆ ಬರ್ತಿದ್ದೇವಲ್ಲ ಅಂತ ಅವ್ರು ಮತ್ತೆ ಕೇಳ್ತಾರೆ. ಹಾಗಾದರೆ ನಿಮಗೆ ಮಾಹಿತಿ ಎಲ್ಲಿಂದ ಸಿಗುತ್ತೆ ಅಂತ ನಾವು ಮತ್ತೆ ಕೇಳಿದಾಗ ಅವ್ರು ಹೇಳ್ತಾರೆ ನಮಗೆ ಆ್ಯಪ್ ಮೂಲಕ ಸಿಗುತ್ತೆ ಅಂತ. ಯಾವ ಆ್ಯಪ್ ಅಂದ ಕೂಡಲೇ ಅವರು ಒಂದಷ್ಟು ಆ್ಯಪ್ಗಳ ವಿಚಾರಗಳೆಲ್ಲ ಹೇಳ್ತಾರೆ. ನಾವು ಯಾವ ಇಂಟರ್ನೆಟ್ಗೆ ಹೋಗಿಬಿಟ್ಟು ಅಲ್ಲಿ ನಮಗೆ ಬೇಕಾದಂತಹ ಮಾಹಿತಿಯನ್ನು ಪಡ್ಕೊಳ್ತೇವೆ ಅಂತ. ಇಂಟರ್ನೆಟ್ಗೆ ಹೋಗಿ ಮಾಹಿತಿಯನ್ನು ಪಡ್ಕೊಳ್ಳೋದು ನಿಜ. ಇಂಟರ್ನೆಟ್ ತನ್ನಿಂದ ತಾನೇ ಮಾಹಿತಿಯನ್ನು ಉತ್ಪಾದಿಸುವುದಿಲ್ಲ ಅಲ್ಲ. ಆ ಇಂಟರ್ನೆಟ್ಟಲ್ಲಿ ಕೂಡ ನೀವು ಯಾವುದೋ ಹಿಂದೂನಲ್ಲಿ ಬಂದದ್ದೋ, ಡೆಕ್ಕನಲ್ಲಿ ಬಂದದ್ದೋ, ಪ್ರಜಾವಾಣಿಯಲ್ಲಿ ಬಂದಿದ್ದೋ, ವಿಜಯ ಕರ್ನಾಟಕದಲ್ಲಿ ಬಂದಿದ್ದೋ, ಯಾವುದಾದ್ರೂ ಒಂದು ಪತ್ರಿಕೆಯಲ್ಲಿ ಬಂದದ್ದನ್ನು ಅವರಲ್ಲಿ ಹಾಕ್ತಾರೆ, ಅಥವಾ ಯಾವುದೋ ಒಂದು ವೆಬ್ಸೈಟ್ನಲ್ಲಿ ಬಂದದ್ದನ್ನು ನೀವು ಅಲ್ಲಿ ಹಾಕ್ತಾರೆ. ಅದು ಯಾವುದು ಅಂತ ನೀವು ಹೇಳ್ತೀರಾ? ಅಥವಾ ನೀವು ಆರ್ಟಿಕಲ್ ಓದಿದ್ದೇನೆ ಅಂದಾಗ ಇಂಥ ಲೇಖಕ ಬರೆದ, ಆ ಲೇಖಕನ ಹಿನ್ನೆಲೆ ಹೀಗಿದೆ, ಅದನ್ನೇನಾದರೂ ಗುರುತಿಸಿದ್ದೀರಾ ಅಂತ ಕೇಳಿದಾಗ ಅದರಲ್ಲಿ ನಮಗೆ ಯಾವುದರಲ್ಲೂ ಅವರಿಗೆ ಆಸಕ್ತಿ ಇರೋದಿಲ್ಲ. ಅವರು ಭಾಳ ಏನು ಅವರಿಗೆ ಆಸಕ್ತಿ ಇದೆ, ಯಾವ ಮಾಹಿತಿ ಆಸಕ್ತಿ ಇದೆ ಅದನ್ನು ಮಾತ್ರ ಇಂಟರ್ನೆಟ್ಟಿಂದ ಭಾಳ ಸೆಲೆಕ್ಟಿವ್ ಆಗಿ ಆಯ್ದು ಗ್ರಹಿಸಿಕೊಳ್ತಾರೆ. ಇದು ಒಂದು ಕಾಲದಲ್ಲಿ ಪತ್ರಿಕೆಗಳನ್ನು ನಾವು ಓದಿ ಮಾಹಿತಿಯನ್ನು ಗ್ರಹಿಸ್ತಿರತಕ್ಕಂಥ ವಿಧಾನಕ್ಕೆ ಮತ್ತು ಈ ಕಾಲದ ಈ ತಲೆಮಾರಿನ ನಮ್ಮ ಯುವಕ ಯುವತಿಯರು ಅಥವಾ ವಿದ್ಯಾರ್ಥಿಗಳು ಮಾಹಿತಿಯನ್ನು ಗ್ರಹಿಸ್ತಕ್ಕಂಥ ವಿಧಾನ. ಇಷ್ಟು ಮಾತ್ರ ಅಲ್ಲ, ಇದು ನಾನು ಈ ನಮ್ಮ ಮುಂದಿರತಕ್ಕಂಥ ಎಳೆ ತಲೆಮಾರಿನ ವಿಚಾರವಾಗಿ ಹೇಳಿದ್ದು. ನೀವು ಏರ್ಪೋರ್ಟಿಗೆ ಹೋಗಿ, ಏರ್ಪೋರ್ಟ್ನಲ್ಲಿ ಒಂದಷ್ಟು ಪತ್ರಿಕೆಗಳನ್ನು ಫ್ರೀಯಾಗಿಟ್ಟಿರ್ತಾರೆ. ಭಾಳ ಒಂದು 10-15 ವರ್ಷಗಳಿಗೆ ಹಿಂದೆ ನಾನು ಅಲ್ಲಿ ಹೋಗಿ ನೋಡ್ತಿರೋ ಹೊತ್ತಿಗೆ ಕೆಲವು ದಿನ ಯಾವ ಪತ್ರಿಕೆಗಳಲ್ಲಿ ಉಳ್ಕೊಳ್ತಿರ್ಲಿಲ್ಲ ಆ ಸ್ಟ್ಯಾಂಡಲ್ಲಿ, ಎಲ್ಲವೂ ಕೂಡ ಖಾಲಿಯಾಗಿರ್ತಿತ್ತು. ಈಗ ನೀವು ಬೇಕಾದರೆ ಮಧ್ಯಾಹ್ನ 2 ಗಂಟೆಗೆ ಏರ್ಪೋರ್ಟಿಗೆ ಹೋಗಿ ಇಟ್ಟಂಥ ಪತ್ರಿಕೆಗಳು ಹಾಗೇ ಇದ್ದಿರ್ತವೆ, ಯಾರು ತಗೊಂಡಿರೋದಿಲ್ಲ ಅದನ್ನು. ಮತ್ತು ಏರ್ಕ್ರಾಫ್ಟ್ ಒಳಗೆ ಒಂದು ಕಾಲದಲ್ಲಿ
ಪತ್ರಿಕೆಗಳನ್ನು ಕೊಡ್ತಕ್ಕಂಥ ಅಲ್ಲಿ ಒಂದೊಂದು ಸೀಟ್ನಲ್ಲಿ ಒಂದೇ ಪತ್ರಿಕೆ ಅಥವಾ ಒಂದೊಂದು ಸೀಟಿಗೆ ಒಂದೊಂದು ಬೇರೆ ಬೇರೆ ರೀತಿಯ ಪತ್ರಿಕೆಗಳನ್ನು ಇಟ್ಟಿರ್ತಿದ್ರು. ಈಗ ಆ ಸಂಪ್ರದಾಯ ಸಂಪೂರ್ಣವಾಗಿ ಹೋಗಿದೆ. ಯಾರು ಕೂಡ ಪತ್ರಿಕೆಯನ್ನು ಅಲ್ಲಿ ಇಟ್ಟಿರುವುದಿಲ್ಲ. ಒಂದು ವೇಳೆ ಪತ್ರಿಕೆಯನ್ನು ಯಾರಾದರೂ ಅಲ್ಲಿ ಏರ್ಪೋರ್ಟಲ್ಲಿ ಫ್ರೀಯಾಗಿ ಸಿಗ್ತಾ ಇಲ್ಲ ಅಂತ ತಗೊಂಡ್ಬಂದು ಏರ್ಪೋರ್ಟ್ನಲ್ಲಿ ಏರ್ಕ್ರಾಫ್ಟ್ ಒಳಗೆ ಆ ಸೀಟ್ನ ಎದುರು ಇಟ್ಟರೂ ಕೂಡ ಅದನ್ನು ಯಾರು ಮುಟ್ಟುವುದಿಲ್ಲ. ಅದನ್ನು ಅಲ್ಲಿ ಪತ್ರಿಕೆಯನ್ನು ಅಲ್ಲೇ ಇಟ್ಕೊಂಡು ಮೊಬೈಲಲ್ಲಿ ನಾವು ಓದ್ತಾ ಇರ್ತೇವೆ. ಓಕೆ, ಸೊ ಇದು ತಪ್ಪು ಸರಿ ಅನ್ನೋ ಪ್ರಶ್ನೆ ಅಲ್ಲ. ಇದು ಮಾಧ್ಯಮಗಳನ್ನು ನಾವು ಅನುಭವಿಸುವ ಅಥವಾ ಮಾಧ್ಯಮವನ್ನು ಬಳಸುವಂಥ ಒಂದು ಪ್ರಕ್ರಿಯೆಯಲ್ಲಿ ಅಥವಾ ನಮ್ಮ ಹ್ಯಾಬಿಟ್ ಅಥವಾ ಅಭ್ಯಾಸ ಅಂತ ಏನು ಹೇಳ್ತೇವೆ ಅದರಲ್ಲಿ ಆಗಿರತಕ್ಕಂಥ ಬದಲಾವಣೆ. ಈ ಬದಲಾವಣೆಯನ್ನು ಬಹುಶಃ ಯಾರು ಕೂಡ ಹಿಡಿದಿಡಲಿಕ್ಕೆ ನಿಲ್ಲಿಸಲಿಕ್ಕೆ ಸಾಧ್ಯ ಆಗುವುದಿಲ್ಲ. ಇದು ನಿರಂತರವಾಗಿ ಆಗ್ತಾ ಇರತಕ್ಕಂಥ ಒಂದು ಬದಲಾವಣೆ. ಈ ಬದಲಾವಣೆ ಆದಾಗ ಏನಾಗಿದೆ ಅಂತಂದರೆ, ಓಕೆ, ಈಗ ಓದುಗರಿಗೆ ಪತ್ರಿಕೆಗಳು ಅಗತ್ಯ ಇಲ್ಲ ಅಂದಾಗ ಅದು ಅಡ್ವರ್ಟೈಸರ್ಸ್ಗೆ ಕೂಡ ಅಗತ್ಯ ಇರುವುದಿಲ್ಲ. ಅಡ್ವರ್ಟೈಸರ್ಸ್ಗೆ ಮತ್ತು ಓದುಗರಿಗೆ ಇಬ್ಬರಿಗೂ ಕೂಡ ಪತ್ರಿಕೆಗಳ ಅಗತ್ಯ ಇಲ್ಲ ಅಂದಾಗ ಅದು ರಾಜಕಾರಣಕ್ಕೆ ಅಥವಾ ಸರ್ಕಾರಕ್ಕೂ ಅಗತ್ಯ ಇರುವುದಿಲ್ಲ. ನೀವು ಹೇಳ್ಬೋದು ಸಾಕಷ್ಟು ಅಡ್ವರ್ಟೈಸ್ಮೆಂಟ್ಗಳು ಅಥವಾ ಜಾಹೀರಾತುಗಳು ಈಗಲೂ ಕೂಡ ಪತ್ರಿಕೆಯಲ್ಲಿ ಬರ್ತಾ ಇದ್ದಾವೆ. ಖಂಡಿತ ಬರ್ತಾ ಇದ್ದಾವೆ, ಇಲ್ಲ ಅಂತ ಅಲ್ಲ. ಮತ್ತು ರಾಜಕೀಯಕ್ಕೆ ಸಂಬಂಧಪಟ್ಟ ಹಾಗೆ ರಾಜಕೀಯದವರೇ ಬಹುಶಃ ಇವತ್ತು ಸರ್ಕಾರನೇ ಈ ಮುದ್ರಣ ಮಾಧ್ಯಮವನ್ನು ಅಥವಾ ನಮ್ಮ ಪತ್ರಿಕೆಗಳನ್ನು ಇವತ್ತು ಸಲಹುವವರು ಯಾರಾದರೂ ಇದ್ದರೆ ಅದು ಬಹುಶಃ ಸರ್ಕಾರ. ಯಾಕಂದರೆ ಸರ್ಕಾರದ ಜಾಹೀರಾತು ಮತ್ತು ರಾಜಕೀಯ ಜಾಹೀರಾತು ಏನಿದೆ ಇದೇ ಪತ್ರಿಕೆಗಳನ್ನು ಒಂದು ರೀತಿಯಲ್ಲಿ ಉಳಿಸಿದ್ದು. ಮತ್ತು ಆ ಡಿಪೆಂಡೆನ್ಸಿ ಇದೆಯಲ್ಲ, ಯಾವುದು ಪತ್ರಿಕೆಗಳು ಸರ್ಕಾರದ ಜಾಹೀರಾತನ್ನು ಅವಲಂಬಿಸಿ ಉಳಿಯುವುದಿದೆಯಲ್ಲ, ಅದು ಬಹಳ ಬಹಳ ಅನಾರೋಗ್ಯಕರವಾದಂತಹ ಒಂದು ಬೆಳವಣಿಗೆ. ಈ ಸರ್ಕಾರದ ಮೇಲೆ ಪತ್ರಿಕೆಗಳ ಅವಲಂಬನೆ ಹೆಚ್ಚೆಚ್ಚು ಆಗ್ತಾ ಹೋಗ್ತಾ ಇದ್ದಾಗೆ ಅನಿಸುತ್ತೆ ಈ ಹಂತದಲ್ಲಿ ಈ ಪರಿಸ್ಥಿತಿನಲ್ಲಿ ಪತ್ರಿಕೆಗಳು ಉಳ್ಕೋಬೇಕಾ ಅನ್ನುವಂಥ ಒಂದು ಪ್ರಶ್ನೆ ಕೂಡ ನಮಗೆ ಕಾಡುತ್ತೆ. ಅಡ್ವರ್ಟೈಸ್ಮೆಂಟ್ ವಿಚಾರ ನೋಡಿ, ಒಂದು ಕಾಲಕ್ಕೆ ಮೊದಲು ಬಹುಶಃ ಪತ್ರಿಕೆಗಳನ್ನು ಬಿಟ್ಟು ಹೊರಟು ಹೋದಂಥ ಅಡ್ವರ್ಟೈಸ್ಮೆಂಟ್ಸ್ ಕ್ಲಾಸಿಫೈಡ್ಸ್ ಅಂತ ಇತ್ತು. ನಾವೆಲ್ಲ ಒಂದು 10-20 ವರ್ಷಗಳ ಹಿಂದೆ ಡೆಕ್ಕನ್ ಪತ್ರಿಕೆಯ ಸಂಡೇ ಪೇಜನ್ನು ಅಥವಾ ಅದರ ಭಾನುವಾರದ ಪುರವಣಿಯನ್ನು ತೆಗೆದು ನೋಡಿದಾಗ ಅದರಲ್ಲಿ ಪೇಜುಗಟ್ಟಲೆ ಏನು ವೈವಾಹಿಕ ಜಾಹೀರಾತುಗಳು ಇರ್ತಿದ್ದವು. ವೈವಾಹಿಕ ಜಾಹೀರಾತುಗಳು ಈಗ ಮ್ಯಾಟ್ರಿಮೋನಿ ಸೈಟ್ಸ್ಗಳಿಗೆ ಹೋಗಿಬಿಟ್ಟಿದ್ದಾವೆ. ಅದೇ ರೀತಿಯಲ್ಲಿ ಏನು ನಮ್ಮ ರಿಯಲ್ ಎಸ್ಟೇಟ್ ಆ್ಯಡ್ಸ್ಗಳಿರ್ತಿದ್ವು. ಒಂದು ಕಾಲದ ಇವೆಲ್ಲವೂ ಕೂಡ ಒಂದು ಪತ್ರಿಕೆಗೆ ಬೇಕಾದಂತಹ ಹಣಕಾಸು ವ್ಯವಸ್ಥೆಯನ್ನು ಮಾಡಿದಂಥ ಜಾಹೀರಾತುಗಳು. ಆನಂತರ FMCG ಅಂದರೆ ಈ ಏನು ಸೋಪು, ಟಿವಿ ಇತ್ಯಾದಿಗಳಿದ್ದಾವಲ್ಲ, ಅದನ್ನು ಇಂಗ್ಲೀಷಲ್ಲಿ FMCG ಅಂತೇವೆ, ಫಾಸ್ಟ್ ಮೂವಿಂಗ್ ಕನ್ಸ್ಯೂಮರ್ ಪ್ರಾಡಕ್ಟ್ಸ್ ಅಂತ. ಈ ಜಾಹೀರಾತುಗಳು ಪತ್ರಿಕೆಗಳಿಂದ ಬಿಟ್ಟು ಹೋಗಿ ಇವತ್ತು ನಿಮಗೆ ಡಾಳಾಗಿ ಪತ್ರಿಕೆಯಲ್ಲಿ ಕಾಣಿಸೋದು ರಾಜಕೀಯ ಜಾಹೀರಾತುಗಳು ಮಾತ್ರ. ಸೊ ಈ ರೀತಿ ಪತ್ರಿಕೆಗಳು ಓದುಗರಿಗೆ ಬೇಡವಾಗಿ ಅಂತಂದರೆ ಅವರ ಓದುವ ವಿಧಾನ ಬದಲಾದ ಕಾರಣಕ್ಕೆ ಬೇಡವಾಗಿ, ಜಾಹೀರಾತುದಾರರಿಗೆ ಬೇಡವಾಗಿ, ಅದರ ಜೊತೆಗೆ ನಿಮಗೆ ಜಾಹೀರಾತುದಾರರಿಗೆ ಮತ್ತು ಓದುಗರಿಗೆ ಬೇಡ ಆಗಿರತಕ್ಕಂಥ ಪತ್ರಿಕೆ ಎಷ್ಟು ಕಾಲ ರಾಜಕೀಯದವರಿಗೆ ಬೇಕಾಗ್ಬೋದು ಅನ್ನುವಂಥ ಒಂದು ಪ್ರಶ್ನೆ ನಮ್ಮನ್ನು ಕಾಡ್ತಾ ಇದೆ. ಸೊ ರಾಜಕೀಯದವರು ಇವತ್ತು ಸರ್ಕಾರ ಮತ್ತು ರಾಜಕೀಯ ರಂಗದಲ್ಲಿ ಇರತಕ್ಕಂತಹ ವ್ಯಕ್ತಿಗಳು ಅಥವಾ ಇಡೀ ರಾಜಕೀಯ ವ್ಯವಸ್ಥೆ ಪತ್ರಿಕೆಗಳನ್ನ ಪೋಷಿಸ್ತಾ ಇದ್ದಾವೆ. ಯಾಕೆ ಪೋಷಿಸ್ತಾ ಇದೆ ಅಂತಂದರೆ ಬಹುಶಃ ಅವರಿಗೆಲ್ಲ ಒಂದು ಆತಂಕ, ಅವರು ಯಾವುದಕ್ಕೂ ರಿಸ್ಕ್ ತಗೊಳ್ಳಿಕ್ಕೆ ತಯಾರಿರುವುದಿಲ್ಲ. ಯಾಕೆ ಅಕಸ್ಮಾತ್ ಅವರಿಗೆ ಏನಾದರೂ ಈ ಪತ್ರಿಕೆಗಳಿಗೆ ಇನ್ನೂ ಕೂಡ ಸ್ವಲ್ಪ ಇನ್ಫ್ಲೂಯೆನ್ಸ್ ಪ್ರಭಾವ ಉಳಿದಿದ್ರೆ ನಾವ್ಯಾಕೆ ಅವರನ್ನು ದೂರ ಮಾಡಿಬಿಟ್ಟು ಅವರಿಂದ ಬರ್ತಕ್ಕಂತಹ ಅಡ್ವಾಂಟೇಜ್ ಏನಿದೆ, ಅನುಕೂಲ ಏನಿದೆ, ಅದನ್ನು ಯಾಕೆ ಕಳ್ಕೋಬೇಕು ಅನ್ನುವಂಥ ಒಂದೇ ಒಂದು ಉದ್ದೇಶಕ್ಕೆ ಬಹುಶಃ ಒಂದು ರೀತಿಯ ಲೆಗಸಿ ಪ್ರಾಕ್ಟೀಸ್ ಆಗಿ, ಒಂದು ರೀತಿಯಲ್ಲಿ ಹೌದಪ್ಪ ಇಷ್ಟು ಸಮಯದಿಂದ ಇದ್ದಾರೆ, ಅವರನ್ನು ಇನ್ನೂ ಸ್ವಲ್ಪ ಸಮಯ ಉಳಿಸುವ ಅನ್ನುವ ರೀತಿಯಲ್ಲಿ ಒಂದು ರೀತಿ ಈ ಸಂಬಂಧ ಅಂದರೆ ಅದನ್ನು ಏನೋ ಒಂಥರ ಅನುಕಂಪನಿಂದ ಉಳಿಸುವ ರೀತಿಯಲ್ಲಿ ಬಹುಶಃ ರಾಜಕೀಯ ಜಾಹೀರಾತುಗಳು ಕೂಡ ಇವತ್ತು ಪತ್ರಿಕೆಗಳಿಗೆ ಬರ್ತಾ ಇದ್ದಾವೆ ಅಂತ ನನಗೆ ಅನಿಸುತ್ತೆ. ಪತ್ರಿಕೆಗಳು ಬಹುಶಃ ಬೇಡ ಅಂತ ರಾಜಕೀಯ ರಂಗಕ್ಕೆ ಅನಿಸಿದೆ ಅನ್ನೋದಕ್ಕೆ ಬಹುಶಃ ಬಹಳ ಒಳ್ಳೆಯ ಉದಾಹರಣೆ ಅಂತಂದರೆ, ಇವತ್ತು ಬಹುಶಃ ರಾಜಕೀಯದಲ್ಲಿ ಅತ್ಯಂತ ಪ್ರಭಾವಿಗಳಾಗಿದ್ದವರಿಗೆ ಪತ್ರಿಕಾ ಗೋಷ್ಠಿಯನ್ನು ನಡೆಸುವಂಥ ಅಗತ್ಯನೇ ಇಲ್ಲ ಅಂತ ಅನಿಸೋದಿದ್ರೆ ಅದರ ಅರ್ಥ ಏನು ಅಂತಂದರೆ, ನಾನು ಪತ್ರಿಕೆಗಳ ಮೂಲಕ, ಮುಖ್ಯವಾಗಿ ಪತ್ರಿಕೆಗಳ ಮೂಲಕ ನಾನು ಜನರನ್ನು ತಲುಪಬೇಕಾಗಿಲ್ಲ, ಉಳಿದ ಎಲ್ಲ ಮಾಧ್ಯಮಗಳ ಮೂಲಕ ನಾವು ಜನರನ್ನು ನೇರವಾಗಿ ತಲುಪ್ತೇವೆ. ನೆಹರು
ಪ್ರತಿ ತಿಂಗಳಿಗೆ ಒಂದು ಪತ್ರಿಕಾಗೋಷ್ಠಿ ನಡೆಸ್ತಾ ಇದ್ರಂತೆ. ಆ ಪರಂಪರೆ ಬಂದು 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 ಇವತ್ತು ಒಂದೇ ಒಂದು ಪತ್ರಿಕಾಗೋಷ್ಠಿ ಅಗತ್ಯ ಇಲ್ಲ ಅನ್ನುವ ಮಟ್ಟಿಗೆ ನಿಂತಿದೆ ಅಲ್ಲ, ಅದು ಒಂದು ರೀತಿಯಲ್ಲಿ ಇಡೀ ರಾಜಕೀಯ ವ್ಯವಸ್ಥೆ ಹೇಳ್ತಾ ಇರುವಂಥದ್ದು, ಪತ್ರಿಕೆಗಳೇ ನಿಮ್ಮ ಅಗತ್ಯ ನಮಗೆ ಇಲ್ಲ ಅನ್ನುವಂಥದ್ದನ್ನು ಇಂಡೈರೆಕ್ಟ್ ನಾವು ನಿಮಗೆ ಜಾಹೀರಾತು ಕೊಡ್ತೇವೆ, ನಾವು ಚುನಾವಣಾ ಕಾಲದಲ್ಲಿ ನಮಗೆ ಬೇಕಾದ ರೀತಿಯಲ್ಲಿ ನೆರವು ನೀಡ್ತೇವೆ, ಆದರೆ ನಿಮ್ಮ ಅಗತ್ಯ ಇಲ್ಲದೆ ನಾವು ಉಳಿಲಿಕ್ಕೆ ಸಾಧ್ಯ ಅನ್ನುವಂಥದ್ದನ್ನು ಬಹುಶಃ ಬಹಳ ಇಂಡೈರೆಕ್ಟ್ ಆಗಿ ಹೇಳ್ತಾ ಇದ್ದಾರೆ ಅಂತ ನನಗೆ ಅನಿಸುತ್ತೆ. ಸೊ ಒಂದು 10 ವರ್ಷಗಳ ಹಿಂದೆ ಪತ್ರಿಕೆಗಳಿಲ್ಲದಂತಹ ಸಮಾಜವನ್ನು ನೀವು ಊಹಿಸಲಿಕ್ಕೆ ಸಾಧ್ಯ ಇರಲಿಲ್ಲ. ಪತ್ರಿಕೆಗಳು ಅಂತಂದರೆ ನಿಜವಾದ ಪತ್ರಿಕೆಗಳು, ಮಾಧ್ಯಮ ಅಲ್ಲ, ಪತ್ರಿಕೆಗಳು ಇಲ್ಲದಂತಹ ಸಮಾಜವನ್ನು ನಾವು ಊಹಿಸಲಿಕ್ಕೆ ಸಾಧ್ಯ ಇರಲಿಲ್ಲ. ಇವತ್ತು ಪತ್ರಿಕೆಗಳು ಇಲ್ಲದೆ ಹೋದರೆ ಏನಾಗುತ್ತೆ ಅಂತ ಕೇಳಿದ್ರೆ ಏನೂ ಆಗುವುದಿಲ್ಲ. ಪತ್ರಿಕೆಗಳು ಇಲ್ಲದೆ ಹೋದರೂ ಕೂಡ ಪತ್ರಿಕೆಗಳು ಯಾವ ಕೆಲಸವನ್ನು, ಯಾವ ಕಾರ್ಯವನ್ನು, ಯಾವ ಅಗತ್ಯವನ್ನು ಪೂರೈಸ್ತಾ ಇದ್ವೋ ಆ ಅಗತ್ಯವನ್ನು ಪೂರೈಸಬಲ್ಲಂತಹ ಈ ಥರ ಪರಿಕರಗಳು ನಮಗೆ ಇದ್ದಾವೆ ಅನ್ನುವ ರೀತಿಯ ಒಂದು ಅಭಿಪ್ರಾಯ ಇದೆ. ಈ ಅಭಿಪ್ರಾಯವನ್ನು ಬಹಳಷ್ಟು ಮಂದಿ ಒಪ್ಪಿಕೊಂಡಿದ್ದಾರೆ. ನನ್ನ ಇಡೀ ಭಾಷಣದಲ್ಲಿ ನಾನು ಹೇಳಲಿಕ್ಕೆ ಹೊರಟಿರುವುದು ಈ ಅಭಿಪ್ರಾಯ ಸರಿಯಲ್ಲ ಅಂತ. ಈ ಅಭಿಪ್ರಾಯ ಸರಿಯಲ್ಲ ಯಾಕೆ ಅನ್ನೋದಕ್ಕೆ ನಾನು 2 ಕಾರಣಗಳನ್ನು ಕೊಡ್ತೇನೆ. ನಮ್ಮ ಹೊಸ ತಲೆಮಾರಿನ ಓದುಗರಿಗೆ ಪತ್ರಿಕೆ ಬೇಡ ಅಂತ ಅನಿಸ್ಬಹುದು, ರಾಜಕೀಯ ವ್ಯವಸ್ಥೆಗೆ ಪತ್ರಿಕೆ ಬೇಡ ಅಂತ ಅನಿಸ್ಬಹುದು, ಇಡೀ ಕಾರ್ಪೊರೇಟ್ ವರ್ಲ್ಡ್ ಕೈಗಾರಿಕಾ ರಂಗಕ್ಕೆ, ಉದ್ಯಮ ರಂಗಕ್ಕೆ ಜಾಹೀರಾತುಗಳು ಕೊಡದೇ ಇದ್ರೂ ಕೂಡ ನಾವು ಉಳಿಬೋದು ಅಂತ ಅನಿಸ್ಬೋದು. ಅವರೆಲ್ಲರೂ ಕೂಡ ಸರಿಯಾಗಿ ಯೋಚಿಸ್ತಾ ಇದ್ದಾರೆ ಅಂತ ನನಗೆ ಅನಿಸುತ್ತೆ. ಆದರೆ 2 ಕಾರಣಗಳಿಗೋಸ್ಕರ ಇರತಕ್ಕಂಥ ಉಳಿದ ಎಲ್ಲ ಮಾಧ್ಯಮಗಳು ಇದ್ದರೂ ಕೂಡ, ಅಲ್ಲಿ ಈ ಥರ ಯಾವುದೇ ಮಾಧ್ಯಮ ಪರಿಕರಗಳು ಇದ್ದರೂ ಕೂಡ ಪತ್ರಿಕೆಗಳು ನಿರ್ವಹಿಸ್ತಾ ಇರತಕ್ಕಂತಹ 2 ಮುಖ್ಯವಾದಂತಹ ಕೆಲಸವನ್ನು ಅಥವಾ ಪತ್ರಿಕೆಗಳು ಪೂರೈಸುವಂತಹ 2 ಮುಖ್ಯವಾದಂತಹ ಅಗತ್ಯಗಳನ್ನು ಉಳಿದ ಯಾವ ಮಾಧ್ಯಮಗಳಿಗೂ ಪೂರೈಸಲಿಕ್ಕೆ ಸಾಧ್ಯ ಇಲ್ಲ ಎನ್ನುವುದು ನನ್ನ ಅಭಿಪ್ರಾಯ. ಅದು ಏನು ಅಂತಂದರೆ, ಒಂದು, ಇವರು ಯಾರಿಗೂ ಕೂಡ ಒಂದು ಮುದ್ರಿತ ಪತ್ರಿಕೆಯ ಅವಶ್ಯಕತೆ ಇಲ್ಲದೆ ಹೋದರೂ ಕೂಡ ಈ ದೇಶದ ಒಬ್ಬ ಸಾಮಾನ್ಯ ಪ್ರಜೆಗೆ ಇವತ್ತಿಗೂ ಕೂಡ ಪತ್ರಿಕೆಯ ಅಗತ್ಯ ಇದೆ ಅಂತ ನನಗೆ ಅನಿಸುತ್ತೆ. ಅದನ್ನು ನಾವು ಗ್ರಹಿಸದೆ ಹೋಗ್ಬೋದು, ಅದನ್ನು ಅವ್ರು ಗ್ರಹಿಸದೆ ಹೋಗಿರ್ಬೋದು. ಆದರೆ ಈ ಒಂದು ಟ್ರೆಂಡ್ ಇದೆಲ್ಲ, ನಾನು ಓದುಗರಿಗೆ ಬೇಕಾದದನ್ನು ಕೊಡ್ತೇನೆ, ಓದುಗರು ಬಯಸಿದ್ದನ್ನು ಕೊಡ್ತೇನೆ, ಓದುಗರಿಗೆ ಬೇಕಾದನ್ನು ಕೊಡುವ ಅಗತ್ಯ ಇಲ್ಲ ಅಂತ ಪತ್ರಿಕೆಗಳು ಗ್ರಹಿಸಿದೆಯಲ್ಲ, ಅದು ದೊಡ್ಡ ತಪ್ಪು. ಅದಕ್ಕೆ ಯಾರೋ ಹೇಳಿದ್ದು ಪತ್ರಿಕೆಗಳು ಆತ್ಮಹತ್ಯೆ ಮಾಡಿಕೊಂಡಿದ್ದಾವೆ, ಸತ್ತಿಲ್ಲ ಅಂತ, ಸಾಯ್ತಾ ಇಲ್ಲ, ಆತ್ಮಹತ್ಯೆ ಮಾಡಿಕೊಳ್ತಾ ಇದ್ದಾವೆ ಅಂತ ಹೇಳಿದ್ದು. ಅದಕ್ಕೆ ಅದೇನೇ ಇರಲಿ, ಒಬ್ಬ ಈ ದೇಶದ ಅಥವಾ ಯಾವುದೇ ದೇಶದ ಒಬ್ಬ ಸಾಮಾನ್ಯ ಪ್ರಜೆಗೆ ಇವತ್ತಿಯೂ ಕೂಡ ಮುದ್ರಿತ ಪತ್ರಿಕೆ ಉಳಿದ ಎಲ್ಲ ಮಾಧ್ಯಮ ಪರಿಕರಗಳಿಗಿಂತ ಹೆಚ್ಚು ಸೂಕ್ತ ಅಥವಾ ಹೆಚ್ಚು ಅಗತ್ಯ ಅಂತ ನನಗೆ ಯಾಕೆ ಅನಿಸುತ್ತೆ ಅಂತಂದರೆ, ನೋಡಿ, ಇಷ್ಟೆಲ್ಲ ನಿಮಗೆ ಇಮೇಲ್ ಇದೆ, ಇಂಟರ್ನೆಟ್ ಇದೆ, ಮತ್ತು ಯಾವುದೋ ಡ್ಯಾಶ್ ಬೋರ್ಡ್ಗಳಿದ್ದಾವೆ, ಬೇರೆ 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 ರೀತಿಯಲ್ಲಿ ಎಲ್ಲರೂ ಇವತ್ತು ಏನು ತಿಳ್ಕೊಳ್ತೇವೆ, ನಾವು ಯಾರನ್ನು ಬೇಕಾದರೂ ಕೂಡ ನಾವು ರೀಚ್ ಆಗ್ಬೋದು, ಯಾರನ್ನು ಬೇಕಾದ್ರೂ ತಲುಪ್ಬೋದು. ನನಗಿರತಕ್ಕಂಥ ನನಗೆ ಯಾವುದಾದ್ರೂ ಒಂದು ಮಾಹಿತಿಯನ್ನು, ಯಾವುದಾದ್ರೂ ಒಂದು ಕಂಪ್ಲೇಂಟ್ ಇದ್ದರೆ ಅದನ್ನು ನಾನು ಯಾರಿಗೆ ಬೇಕಾದರೂ, ಪ್ರೈಮ್ ಮಿನಿಸ್ಟರ್ಗೆ ಬೇಕಾದರೂ ತಲುಪಿಸ್ಬೋದು ಅಂತ. ಇದು ಅಲ್ಲೊಮ್ಮೆ ಇಲ್ಲೊಮ್ಮೆ ಆಗ್ಬೋದು. ನಾವು ಪತ್ರಿಕೆಗಳಲ್ಲಿ ಓದ್ತಾ ಇರ್ತೇವೆ ಏನು ಅಂತಂದರೆ, ಯಾರೋ ಬಂದು ಟ್ವೀಟ್ ಬಿಟ್ಟರು, ಅದಕ್ಕೆ ಚೀಫ್ ಮಿನಿಸ್ಟರ್ ಸ್ಪಂದಿಸಿದರು, ಪ್ರೈಮ್ ಮಿನಿಸ್ಟರ್ ಸ್ಪಂದಿಸಿದರು ಅಂತ. ಆದರೆ ಆ ಯಾವುದೋ ಒಂದು ನಿರ್ದಿಷ್ಟ ಪ್ರಕರಣವನ್ನಷ್ಟೇ ನಾವು ತಲೆಯಲ್ಲಿಟ್ಟುಕೊಂಡು ಇಂಥ ಒಂದು ಹೊಸ ರೀತಿಯ ಸಂಬಂಧ ಪ್ರಜೆಗಳ ಮಧ್ಯೆ ಮತ್ತು ಆಳುವವರ ಮಧ್ಯೆ ಉಂಟಾಗಿದೆ ಅಂತ ತಿಳ್ಕೊಳ್ಳೋದು ತಪ್ಪಾಗುತ್ತೆ. ಇವತ್ತಿಗೂ ಕೂಡ ಇಷ್ಟೆಲ್ಲ ಮಾಧ್ಯಮಗಳಿದ್ದರೂ ಕೂಡ, ಇಷ್ಟೆಲ್ಲ ಎಲೆಕ್ಟ್ರಾನಿಕ್ ಮಾಧ್ಯಮಗಳು ಅಂದರೆ ನಿಮಗೆ ಇಂಟರ್ನೆಟ್, ಸೋಷಿಯಲ್ ಮೀಡಿಯಾ ಏನೇ ಇದ್ದರೂ ಕೂಡ ಒಬ್ಬ ಸಾಮಾನ್ಯ ಮನುಷ್ಯನಿಗೆ, ಒಬ್ಬ ಕಾರ್ಪೊರೇಟರ್ನ ತಲುಪುವುದು ಕೂಡ ಕಷ್ಟ ಇದೆ ಇವತ್ತು, ಈ ಎಲ್ಲ ಮಾಧ್ಯಮಗಳನ್ನು ಬಳಸಿಕೊಂಡು. ಇವತ್ತಿಗೂ ಕೂಡ ಪತ್ರಿಕೆಯಲ್ಲಿ ಒಂದು ವಿಚಾರ ಸರಿಯಾಗಿ ಹೈಲೈಟ್ ಆಯಿತು ಅಂತ ಆದರೆ ಆಗ ಈ ಹಿಂದೆ ಅದನ್ನು ನೋಡಿ ಸ್ಪಂದಿಸುವಂಥ ರೀತಿಯೇ ಬೇರೆ ಆಗಿತ್ತು. ಯಾಕಂದರೆ ಒಮ್ಮೆ ಪತ್ರಿಕೆಯಲ್ಲಿ ಬಂದುಬಿಟ್ರೆ ಅದರಲ್ಲಿ ಏನೋ ಒಂದು ರೀತಿಯ ಅದನ್ನು ನಿರಾಕರಿಸಲಿಕ್ಕೆ ಸಾಧ್ಯ ಆಗೋದಿಲ್ಲ ಅನ್ನುವಂಥದ್ದು. ನೀವು ಇವತ್ತು ಒಂದು ಫೋಟೋ ತೆಕ್ಕೊಂಡ್ಬಿಟ್ಟು ನಿಮ್ಮ ಸೋಷಿಯಲ್ ಮೀಡಿಯಾದಲ್ಲಿ ಹಾಕಿ, ಇಮ್ಮಿಡಿಯೇಟ್ ಆಗಿ ಯಾರೋ ಒಬ್ಬ ಹೇಳ್ತಾನೆ, ಇಲ್ಲ ಅದು ಡಾಕ್ಟರೇಟ್ ಫೋಟೋ ಅಥವಾ ಅದು ಫೋಟೋಶಾಪ್ ಆಗಿದಂಥ ಫೋಟೋ ಅಂತ. ನೀವು ಒಂದು ಬೀದಿಯಲ್ಲಿ ರಸ್ತೆ ಕೆಟ್ಟೋಗಿದೆ ಅಂತ ತಿಳ್ಕೊಳ್ಳಿ, ಆ ಕೆಟ್ಟೋದ ರಸ್ತೆಯ ಫೋಟೋವನ್ನು ನೀವು ಒಂದು ನಿಮ್ಮ ಫೇಸ್ಬುಕ್ ವಾಲಲ್ಲಿ ಹಾಕ್ತೀರಿ. ನಾನು ಫೇಸ್ಬುಕ್ಕಲ್ಲಿ, ಸೋಷಿಯಲ್ ಮೀಡಿಯಾದಲ್ಲಿ ಯಾವುದೂ ಇಲ್ಲ, ನನಗೆ ವಿಶೇಷ ಗೊತ್ತಿಲ್ಲ ಅದರ ವಿಚಾರದಲ್ಲಿ. ಫೇಸ್ಬುಕ್ ವಾಲಲ್ಲಿ ಹಾಕ್ತೀರಾ, ಹಾಕಿದ ಕೂಡಲೇ ಅಲ್ಲಿ ಒಂದು 1000 ಜನ ಟ್ರೋಲ್ ಮಾಡ್ತಾರೆ. ಅದಕ್ಕೆ ಬೇರೆ ಬೇರೆ ರೀತಿಯ ಆ ಟ್ರೋಲ್ನ ಹೊಸ ಸಂಸ್ಕಾರ, ಸಂಸ್ಕೃತಿ ಏನು ಅಂತ ನಿಮಗೆ ನನಗೆ ಚೆನ್ನಾಗಿ ಗೊತ್ತಿದೆ.
ಒಂದು 10 ಜನ ಹೇಳ್ತಾರೆ ಅಂತ ತಿಳ್ಕೊಳ್ಳಿ, ಇವರು ಇಂಥ ಪಕ್ಷಕ್ಕೆ ಸೇರಿದವರು, ಇಂಥ ಪಕ್ಷದ ಕಾರ್ಪೊರೇಟರಲ್ಲಿ ಇದ್ದಾರೆ, ಆ ಕಾರಣಕ್ಕೋಸ್ಕರ ಅವರನ್ನು ವಿರೋಧಿಸಲಿಕ್ಕೆ ಈ ಫೋಟೋ ಹಾಕಿದ್ದು, ಅದು ಡಾಕ್ಟರ್ಡ್, ಅದು ಫೋಟೋಶಾಪ್ ಮಾಡಿದ್ದು, ಅದರಲ್ಲಿ ಯಾವುದೇ ಸತ್ಯಾಂಶ ಇಲ್ಲ ಅಂತ. ಆ ಬೀದಿಯಲ್ಲಿದ್ದವರಿಗೆ ಮಾತ್ರ ಸತ್ಯ ಗೊತ್ತಿರುತ್ತೆ, ಉಳಿದ ಎಲ್ಲರಿಗೂ ಕೂಡ ಒಂದು ರೀತಿಯ ಸಂಶಯ ಸ್ಟಾರ್ಟ್ ಆಗುತ್ತೆ, ಇದು ನಿಜನೋ ಸುಳ್ಳೋ ಅಂತ. ಇದು ಒಂದು ಬೀದಿಯ ಸಮಸ್ಯೆಯಿಂದ ಹಿಡಿದು ಇಡೀ ರಾಷ್ಟ್ರದ ಸಮಸ್ಯೆಯ ತನಕ ಇದು ಸತ್ಯ. ಏನು ಅಂತಂದರೆ, ನೀವು ಸೋಷಿಯಲ್ ಮೀಡಿಯಾದ ಮೂಲಕ ಯಾವುದೋ ಒಂದು ಸಮಸ್ಯೆಯನ್ನು ಹೈಲೈಟ್ ಮಾಡ್ತೇನೆ ಅಂತ ಹೊರಟ್ರೆ ಇಮಿಡಿಯೇಟ್ ಆಗಿ ಅದು ಸಮಸ್ಯೆನೇ ಅಲ್ಲ ಅಂತ ನಿಮ್ಮ ಮೇಲೆ ಎರಗುವಂಥ ಒಂದು ದೊಡ್ಡ ಜನಸಮೂಹ ಸೃಷ್ಟಿಯಾಗಿಬಿಟ್ಟಿದೆ. ಅದೇ ಒಂದು ಹೊಸ ಮಾಧ್ಯಮ ಪ್ರವೃತ್ತಿ ಇವತ್ತು. ಆದರೆ ಅದನ್ನೇ ಈ ಹಿಂದೆ ಪತ್ರಿಕೆಗಳು ಯಾವುದೋ ಇಂಥ ಒಂದು ಸಮಸ್ಯೆಯನ್ನು ಹಿಡಿದು ತೋರಿಸಿದಾಗ ಅದನ್ನು ಮತ್ತೆ ಯಾರು ನಿರಾಕರಿಸುವಂಥ ಸಾಧ್ಯತೆಯೇ ಇರಲಿಲ್ಲ. ಅದರ ಮೇಲೆ ಕ್ರಮ ತೆಗೆದುಕೊಳ್ಳುವಂಥ ಅನಿವಾರ್ಯತೆ ಅದು ಸರ್ಕಾರಕ್ಕೆ ಅಥವಾ ಆಳುವ ವ್ಯವಸ್ಥೆಗೆ ಬರ್ತಾ ಇತ್ತು. ಈ ಅಗತ್ಯ ಇದೆಯಲ್ಲ, ಸಾಮಾನ್ಯ ಮನುಷ್ಯನ ಈ ಅಗತ್ಯ ಇದೆಯಲ್ಲ, ಇದನ್ನು ಪತ್ರಿಕೆಗಳು ಪೂರೈಸಿದಷ್ಟು ಸೊಗಸಾಗಿ, ಸರಿಯಾಗಿ, ಸೂಕ್ತವಾಗಿ ಬೇರೆ ಯಾವ ಮಾಧ್ಯಮ ವಿಧಾನಕ್ಕೂ ಪೂರೈಸಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ ಅನ್ನುವಂಥದ್ದು ನನ್ನ ಅಭಿಪ್ರಾಯ. ಅದೇನೇ ಇರಲಿ, ಮುಂದೆ ಏನಾಗುತ್ತೆ ಅಂತ ಗೊತ್ತಿಲ್ಲ ನನಗೆ. ಮುಂದೆ ಬಹುಶಃ ಪತ್ರಿಕೆಗಳು ಗೆ ಸಮಾನಾಂತರವಾಗಿ ಅಥವಾ ಪತ್ರಿಕೆಗಳಿಗೆ ಪರ್ಯಾಯವಾಗಿ ಅಂತ ಒಂದು ಹೊಸ ವ್ಯವಸ್ಥೆ ಹುಟ್ಟಿಕೋಬಹುದು, ಅದು ಪ್ರಶ್ನೆ ಬೇರೆ. ಇವತ್ತಿನ ತನಕ ನನಗೆ ಅನಿಸುವ ಮಟ್ಟಿಗೆ ಎಲ್ಲ ಉಳಿದ ಯಾವುದೇ ಮಾಧ್ಯಮ ವ್ಯವಸ್ಥೆ ಇರಲಿ ಪತ್ರಿಕೆಗಳಿಗೆ ಪರ್ಯಾಯ ಅಂತ ನನಗೆ ಅನಿಸ್ತಾ ಇಲ್ಲ. ಅವು ಯಾವುದೂ ಕೂಡ ಒಬ್ಬ ಸಾಮಾನ್ಯ ಮನುಷ್ಯನ ದೃಷ್ಟಿಯಿಂದ, ಅಗತ್ಯತೆಯ ದೃಷ್ಟಿಯಿಂದ, ಒಬ್ಬ ಸಾಮಾನ್ಯ ಮನುಷ್ಯನ ಹೆಲ್ಪ್ಲೆಸ್ನೆಸ್, ಅವನ ಒಂದು ಅಸಹಾಯಕತೆ ಇದೆಯಲ್ಲ, ಆ ಅಸಹಾಯಕತೆಯನ್ನು ನೀಗಲಿಕ್ಕೆ, ಆ ಅಸಹಾಯಕತೆಗೆ ನೆರವಾಗಲಿಕ್ಕೆ ಪತ್ರಿಕಾ ಮಾಧ್ಯಮ, ಮುದ್ರಿತ ಪತ್ರಿಕಾ ಮಾಧ್ಯಮದಷ್ಟು ಸಗತಾದಂಥ ಸೂಕ್ತವಾದಂತಹ ಇನ್ನೊಂದು ವೇದಿಕೆ ಇಲ್ಲ ಅಂತ ನನ್ನ ಅಭಿಪ್ರಾಯ. ಎರಡನೇದು ಏನು ಅಂತಂದರೆ, ಒಂದು ಪತ್ರಿಕೆಯಲ್ಲಿ ಏನಾದರೂ ಬಂದರೆ ಆ ಪತ್ರಿಕೆ ನೀವು ಅದನ್ನು ಬಿಡಿಸಿ ಓದ್ತಿರಲ್ಲ, ಆ ಓದುವಂಥ ಒಂದು ಎಕ್ಸ್ಪೀರಿಯನ್ಸ್, ನೀವು ಪತ್ರಿಕೆಯ ಮೂಲಕ ಪ್ರಪಂಚವನ್ನು ತಿಳ್ಕೊಳ್ಳೋದು, ಪತ್ರಿಕೆಗಳ ಮೂಲಕ ದೇಶವನ್ನು ತಿಳ್ಕೊಳ್ಳೋದು, ಪತ್ರಿಕೆಗಳ ಮೂಲಕ ವ್ಯವಸ್ಥೆಯನ್ನು ತಿಳ್ಕೊಳ್ಳೋದು, ಪತ್ರಿಕೆಗಳ ಮೂಲಕ ರಾಜಕೀಯವನ್ನು ತಿಳ್ಕೊಳ್ಳೋದು, ಮತ್ತು ಪತ್ರಿಕೆಗಳ ಮೂಲಕ ನಾಯಕರನ್ನು ತಿಳ್ಕೊಳ್ಳೋದು, ರಾಜಕೀಯ ನಾಯಕರನ್ನು ತಿಳ್ಕೊಳ್ಳೋದು, ಈ ಅನುಭವ, ಈ ಹವ್ಯಾಸ ಇದೆಯಲ್ಲ, ಅದಕ್ಕೆ ನಿಮಗೆ ಬೇರೆ ಯಾವುದೇ ಮಾಧ್ಯಮ ವ್ಯವಸ್ಥೆ ಅದು ಪರ್ಯಾಯ ಅಲ್ಲ ಅಂತ ಅನಿಸುತ್ತೆ ನನಗೆ. ಯಾಕಂತಂದರೆ, ಒಂದು ಪತ್ರಿಕೆಯ ಪುಟ ತೆಗೆದಾಗ ಅದರಲ್ಲಿ ಮುಖ್ಯವಾಗಿ ಒಂದು ಸುದ್ದಿ ಇರುತ್ತೆ, ಅದರ ಕೆಳಗೆ ಇನ್ನೊಂದು ಸುದ್ದಿ ಇರುತ್ತೆ, ಅದರ ಕೆಳಗೆ ಇನ್ನೊಂದು ಸುದ್ದಿ ಇರುತ್ತೆ. ನಿಮಗೆ ಬೇಡ ಅಂದರೂ ಕೂಡ ನೀವು ಕಡೇ ಪಕ್ಷ ಆ ಹೆಡ್ಲೈನ್ ಆದರೂ ಓದಿಬಿಟ್ಟು ನೀವು ಪ್ರಪಂಚದಲ್ಲಿ ಇದೂ ಆಗಿದೆ, ಪ್ರಪಂಚದಲ್ಲಿ ಇಂಥವರು ಇದ್ದಾರೆ, ಪ್ರಪಂಚದಲ್ಲಿ ಈ ರೀತಿಯ ಘಟನೆಗಳು ನಡೆದಿದ್ದಾವೆ ಅನ್ನುವ ರೀತಿಯಲ್ಲಿ ಒಂದು ಸಮಗ್ರ ಚಿತ್ರಣವನ್ನು ಪಡ್ಕೊಳ್ಳಿಕ್ಕೆ ಸಾಧ್ಯ ಆಗಿದೆ. ಅಂದರೆ ನೀವು ಒಂದು ಜನರಲೈಸ್ಡ್ ಆದಂತಹ ಒಂದು ಸಾಮಾನ್ಯವಾದಂತಹ ಒಂದು ವಿಸ್ತೃತವಾದಂತಹ ಒಂದು ವಿಶಾಲವಾದಂತಹ ವಿಶ್ವಕ್ಕೆ ನೀವು ಪತ್ರಿಕೆಗಳ ಮೂಲಕ ತಿಳ್ಕೊಳ್ತಾ ಇದ್ದೀರಾ, ನೀವು ಪತ್ರಿಕೆಯನ್ನು ಓದುವಾಗ. ಆದರೆ ಅದೇ ನೀವು ನಾನಾಗ ಹೇಳಿದಲ್ಲ, ಈ ತಲೆಮಾರಿನ ಜನರೆಲ್ಲರೂ ಕೂಡ ತಮಗೆ ಭಾಳ ಕಸ್ಟಮೈಸ್ಡ್ ಭಾಳ ಇಂಡಿವಿಜುವಲೈಸ್ಡ್ ಆದಂತಹ ರೀತಿಯಲ್ಲಿ ನನಗೇನು ಬೇಕು ಅದನ್ನು ಮಾತ್ರ ನಾನು ಓದ್ತೇನೆ, ನನಗೇನು ಬೇಕು ಅದನ್ನು ಮಾತ್ರ ಓದ್ತೇನೆ ಅಂತ ಹೋದಾಗ ನಿಮಗೆ ಏನು ಬೇಕು ಅನ್ನುವ ರೀತಿಯಲ್ಲೇ ಪ್ರಪಂಚವನ್ನು ಅರ್ಥೈಸ್ತೀರಿ ಹೊರತು, ನೀವು ಪತ್ರಿಕೆಗಳ ಮೂಲಕ ಅಥವಾ ನೀವು ಓದುವ ಹವ್ಯಾಸದ ಮೂಲಕ ಈ ಪ್ರಪಂಚಕ್ಕೆ ನಿಮ್ಮನ್ನು ನೀವು ತೆರ್ಕೊಳ್ಳೋದಿಲ್ಲ. ನೀವು ಈ ಪ್ರಪಂಚದಲ್ಲಿ ಆಗುವಂಥ ಆಗುಹೋಗುಗಳನ್ನು ಸಮಗ್ರವಾಗಿ ಗ್ರಹಿಸಲಿಕ್ಕೆ ಸಾಧ್ಯ ಆಗೋದಿಲ್ಲ. ಪ್ರಪಂಚ ಅಂತ ಅಲ್ಲ, ನಿಮ್ಮ ಊರಿನಲ್ಲಿ ಆಗುವಂಥ ಸಮಗ್ರ ಮಾಹಿತಿಯನ್ನು ಕೂಡ ಗ್ರಹಿಸಲಿಕ್ಕೆ ಸಾಧ್ಯ ಆಗೋದಿಲ್ಲ. ಇಡೀ ನಮ್ಮ ರಾಜಕೀಯ ವ್ಯವಸ್ಥೆಯಲ್ಲಿ ಇವತ್ತು ಬೇಕಾದಂತಹ ರೀತಿಯ ಮಾಹಿತಿಯನ್ನೇ ನಾವು ಸಪ್ಲೈ ಮಾಡ್ತೇವೆ ಅಂತ ಹೊರಟಿದೆಯಲ್ಲ, ಇದು ಈ ಬದಲಾಗ್ತಿರತಕ್ಕಂತಹ ಒಂದು ಮಾಧ್ಯಮ ಹವ್ಯಾಸವನ್ನು ಗಮನದಲ್ಲಿಟ್ಟುಕೊಂಡು ಯಾರಿಗೆ ಈ ರೀತಿ ಕಸ್ಟಮೈಸ್ಡ್ ಇಂಡಿವಿಜುವಲೈಸ್ಡ್ ಹೋಗ್ತಾ ಇದ್ದಂಗೆ ಅದನ್ನು ಬಳಸಿಕೊಂಡೇ ಇವತ್ತು ನಮಗೆ ರಾಜಕೀಯ ಸಂದೇಶಗಳು ಬರ್ತಾ ಇದ್ದಾವೆ, ವಾರ್ತೆಗಳು ಬರ್ತಾ ಇದ್ದಾವೆ, ಅಭಿಪ್ರಾಯಗಳು ಬರ್ತಾ ಇದ್ದಾವೆ, ಇತ್ಯಾದಿಗಳು ಎಲ್ಲವೂ ಕೂಡ ಬರ್ತಾ ಇದ್ದಾವೆ. ಇದು ಒಬ್ಬ ನಾಗರಿಕನನ್ನು ರೂಪಿಸುವ ಪ್ರಕ್ರಿಯೆಯಲ್ಲಿ ಇದು ಒಂದು ದೊಡ್ಡ ಮಾರಕವಾದಂಥ ರೀತಿಯ ಬೆಳವಣಿಗೆ ಅಂತ ನನ್ನ ಅಭಿಪ್ರಾಯ. ಅಷ್ಟು ಮಾತ್ರ ಅಲ್ಲ, ಇಡೀ ಸಮಾಜವನ್ನು ರೂಪಿಸುವಂತಹ ದೃಷ್ಟಿಯಲ್ಲಿ ಇದು ಒಂಥರ ಆ್ಯನಿಮೇಟೆಡ್, ಬಹಳ ಇಂಡಿವಿಜುವಲೈಸ್ಡ್ ಆದಂತಹ ಸೆಲ್ಫನ್ನು ನಾವು ಕಟ್ತಾ ಹೋಗ್ತೇವೆ. ನೀವು ಮಾಧ್ಯಮವನ್ನು ಕೈಯಲ್ಲಿ 24 ಗಂಟೆ ಇಟ್ಕೊಂಡಿರ್ತೀರ, ಮೊಬೈಲ್ ಫೋನನ್ನು 24 ಗಂಟೆ ಇಟ್ಕೊಂಡಿರ್ತೀರ. 24 ಗಂಟೆ ಇಟ್ಟುಕೊಂಡಿದ್ದಾಗಲೇ ನೀವು ತೀವ್ರವಾದಂಥ ಒಂಟಿತನವನ್ನು, ಏಕಾಂಗಿತನವನ್ನು ಅನುಭವಿಸ್ತಾ ಇರತಕ್ಕಂಥ, ಮತ್ತು ಇವತ್ತು
ಎಲ್ಲ ಕಾಲಕ್ಕಿಂತಲೂ ಹೆಚ್ಚು ಕೌನ್ಸಿಲರ್ಸ್ ಅಥವಾ ಸಲಹಾಗಾರರು, ಸೈಕಾಲಜಿಸ್ಟ್ಗಳ ಅಗತ್ಯ ಈ ಈ ಈ ಈ ಸಮಾಜಕ್ಕೆ ಯಾಕೆ ಬೇಕಾಗಿದೆ ಅಂತಂದರೆ, ಈ ರೀತಿ ಇಂಡಿವಿಜುವಲೈಸ್ಡ್ ಆಗಿ ನಾವು ಪ್ರಪಂಚವನ್ನು ಗ್ರಹಿಸ್ತಾ ಹೋಗುವಂಥ ಈ ಪರಿಪಾಠದಿಂದಾಗಿ. ಇದಕ್ಕೆ ನಮಗೆ ಈ ತನಕ ಉತ್ತರ ಅಂತ ಇದ್ದಿದ್ದು ನಮ್ಮ ಪತ್ರಿಕೆಗಳು ಮಾತ್ರ. ಪತ್ರಿಕೆಗಳೆಲ್ಲವೂ ಒಂದು 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 ಮಿಕ್ಸಲ್ಲಿ ಎಲ್ಲವೂ ಸಿಗ್ತಿತ್ತು. ಒಂದು 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 ಸಂತುಲಿತ ಜೀವನಕ್ಕೆ ನಿಮಗೆ ಏನೇನು ಬೇಕಿತ್ತು ಅದೆಲ್ಲವೂ ಕೂಡ ಪತ್ರಿಕೆಗಳು. ತಪ್ಪು ಮಾಡಿದವೋ ಸರಿ ಮಾಡಿದವೋ ಆ ಟೀಕೆಗೆ ನಾನು ಹೋಗೋದಿಲ್ಲ. ಒಂದು ಒಂದು ಮಾಹಿತಿಯನ್ನು ಸಂತುಲಿತವಾಗಿ ಈ ಕಾಲದ ಅಗತ್ಯಕ್ಕೆ ಬೇಕಾದ, ಆಯಾ ಕಾಲದ ಅಗತ್ಯಕ್ಕೆ ಬೇಕಾದ ರೀತಿಯಲ್ಲಿ ಕೊಡುವಂಥ ಒಂದು ವ್ಯವಸ್ಥೆ ಆಗಿತ್ತು ಪತ್ರಿಕೆ. ಪತ್ರಿಕೆ ಅಂದರೆ ಒಂದು ಮಾಧ್ಯಮ ಅಲ್ಲ, ಅದೊಂದು ಸಂಸ್ಕೃತಿ, ಅದೊಂದು ಹವ್ಯಾಸ ಅಲ್ಲ, ಅದೊಂದು ಜೀವನ ಪದ್ಧತಿ. ಸೊ ಈ ರೀತಿಯ ಒಂದು ವ್ಯವಸ್ಥೆ ಇತ್ತಲ್ಲ, ಆ ವ್ಯವಸ್ಥೆ ಹಾಳಾಗ್ತಾ ಇರುವುದರ ಬಗ್ಗೆ ನಾವು ತಲೆ ಕೆಡಿಸ್ಕೋಬೇಕು. ಇಲ್ಲದೆ ಹೋದರೆ ಪತ್ರಿಕೆ ಇಲ್ಲದ್ರೆ ಏನಾಯಿತು, ನನಗೆ ಟಿ ವಿ ಇದೆ. ಪತ್ರಿಕೆ ಇಲ್ಲದೆ ಹೋದರೆ ನನಗೆ ಇನ್ನು ಇಂಟರ್ನೆಟ್ ಇದೆ. ಪತ್ರಿಕೆ ಇಲ್ಲದೆ ಹೋದರೆ ನನಗೆ ಯಾವುದೋ ಒಂದು ವೆಬ್ಸೈಟ್, ನ್ಯೂಸ್ ವೆಬ್ಸೈಟ್ ಇದೆ ಅಂತ ಹೇಳಿಬಿಟ್ಟು ನಾವು ಸಮಾಧಾನ ಪಟ್ಕೋಬೋದು. ಆ ಸಮಾಧಾನ ಪಟ್ಟುಕೊಳ್ಳೋ ವಿಚಾರ ಅಲ್ಲ. ಇದರ ಅರ್ಥ ಪತ್ರಿಕೆಗಳೇ ಎಲ್ಲ ಕಾಲಕ್ಕೂ ಇರಬೇಕು, ಉಳಿಬೇಕು ಅನ್ನುವಂಥದ್ದಲ್ಲ. ಯಾಕಂತಂದರೆ ಪ್ರಪಂಚ ಬದಲಾಗುತ್ತೆ, ತಂತ್ರಜ್ಞಾನ ಬದಲಾಗುತ್ತೆ. ಅದರ ಜೊತೆಗೆ ಈ ಮಾಧ್ಯಮ ಅನ್ನೋದಿದೆಯಲ್ಲ, ಮಾಧ್ಯಮ ವೇದಿಕೆಗಳು ಕೂಡ ಬದಲಾಗ್ತವೆ ಹೋಗ್ತವೆ. ಆದರೆ ನಾನು ಹೇಳೋದು ಇಷ್ಟೆಲ್ಲ ಈ ಹೊಸ ಹೊಸ ಆವಿಷ್ಕಾರಗಳು ಬಂದಿದ್ದರೂ ಕೂಡ ನಮಗೆಲ್ಲ ಅನಿಸೋದು ಏನು ಅಂತಂದರೆ ಪತ್ರಿಕೆಗಳ ಅಗತ್ಯ ಇಲ್ಲ ಅಂತ. ಆದರೆ ಪತ್ರಿಕೆಗಳ ಅಗತ್ಯ ಇದೆ, ಮತ್ತು ಪತ್ರಿಕೆಗೆ ನಿಜವಾದಂಥ ಒಂದು ಪರ್ಯಾಯ ಇನ್ನೂ ಕೂಡ ಹುಟ್ಟಿಕೊಂಡಿಲ್ಲ. ಅದನ್ನು ಹುಟ್ಟುವ ರೀತಿಯಲ್ಲಿ ಯೋಚಿಸುವಂಥ ಅಗತ್ಯನೂ ಇದೆ. ಇದು ನಾನು ಪ್ರಧಾನವಾಗಿ ಹೇಳಬೇಕಾಗಿರೋದು. ಇನ್ನೊಂದು, ನಾವು ಪತ್ರಿಕೆಗಳನ್ನು ಉಳಿಸುವುದು ಅನಿವಾರ್ಯನೇ ಆದರೆ ಬಹುಶಃ ಪತ್ರಿಕೆಗಳ ಇವತ್ತಿನ ಫೈನಾನ್ಷಿಯಲ್ ಮಾಡೆಲ್ ಏನಿದೆ, ಆ ಫೈನಾನ್ಷಿಯಲ್ ಮಾಡೆಲ್ನ ಇಟ್ಟುಕೊಂಡು ಅವುಗಳಿಗೆ ಉಳಿಲಿಕ್ಕೆ ಸಾಧ್ಯ ಇಲ್ಲ. ಪತ್ರಿಕೆಗಳು ಅಥವಾ ಇಡೀ ಮಾಧ್ಯಮ ರಂಗ ಇದೆಯಲ್ಲ, ಅದು ಇಡೀ ಯಾವುದೇ ಸಮಾಜದಲ್ಲಿ ಭಾಳ ವಿಶಿಷ್ಟವಾದಂಥ ಒಂದು ಘಟಕ. ಅದು ಒಂದು ಪ್ರೈವೇಟ್ ಎಂಟಿಟಿ, ಅದೊಂದು ಖಾಸಗಿಯಾದಂಥ ಒಂದು ಉದ್ಯಮ ಅದು. ಆದರೆ ಆ ಖಾಸಗಿ ರಂಗದಲ್ಲಿ ಇದ್ದುಕೊಂಡು ಲಾಭ ನಷ್ಟಗಳ ಲೆಕ್ಕಾಚಾರವನ್ನು ಹಾಕ್ತಾನೆ ಅದರ ಕೆಲಸ ಇದೆಯಲ್ಲ, ಆ ಕೆಲಸ ಸಾರ್ವಜನಿಕ. ನೀವು ಯಾವತ್ತೂ ಕೂಡ ಖಾಸಗಿ ರಂಗದಲ್ಲಿದ್ದು ಲಾಭ ನಷ್ಟಗಳನ್ನು ಲೆಕ್ಕ ಹಾಕಿಬಿಟ್ಟು ಯಾವುದೋ ಒಂದು ನಿರ್ದಿಷ್ಟ ವರ್ಗದ ಒಂದು ವೈಯಕ್ತಿಕವಾದಂತಹ ರೀತಿಯ ಅಗತ್ಯಗಳನ್ನು ಪೂರೈಸುವುದಾದರೆ ಅದು ಸಂಪೂರ್ಣ ಖಾಸಗಿ ಆಗುತ್ತೆ. ಆದರೆ ಪತ್ರಿಕಾ ರಂಗದ ಅದರ ಸ್ವರೂಪನೇ, ಅದರ ಡಿಸೈನ್ ಇದೆಯಲ್ಲ, ಅದರ ಓನರ್ಶಿಪ್ ಡಿಸೈನ್ ಇದೆಯಲ್ಲ, ಅದರ ಎಕನಾಮಿಕ್ ಆರ್ಕಿಟೆಕ್ಚರ್ ಇದೆಯಲ್ಲ, ಅದು ಬಹಳ ಸೂಕ್ಷ್ಮವಾಗಿ ಗಮನಿಸಬೇಕಾಗಿರುವಂಥದ್ದು. ಅದು ಖಾಸಗಿ ರಂಗದಲ್ಲಿ ಇರುತ್ತಾ ಸಾರ್ವಜನಿಕ ಕೆಲಸವನ್ನು ಮಾಡಲಿಕ್ಕೆ ಅಂತ ಸೃಷ್ಟಿಯಾದಂತಹ ಒಂದು ಮಾನವ ಕೋಟಿಯ ಆವಿಷ್ಕಾರ. ಓಕೆ, ಪತ್ರಿಕಾ ನಮ್ಮ ಚರಿತ್ರೆಯಲ್ಲಿ ಏನಾಯಿತು ಅಂತಂದರೆ, ಈ ಆರ್ಥಿಕ ಸೂಕ್ಷ್ಮ ಏನಿದೆ, ಈ ಆರ್ಥಿಕ ಸೂಕ್ಷ್ಮವನ್ನು ಅರ್ಥೈಸುವಲ್ಲಿ ವಿಫಲರಾಗಿಯೋ ಅಥವಾ ಅರ್ಥೈಸಲಿಕ್ಕೆ ಕಷ್ಟ ಆಗಿಯೋ ಅಥವಾ ಅಗತ್ಯ ಇಲ್ಲ ಅಂತ ಅನಿಸಿಯೋ ಏನೋ ಗೊತ್ತಿಲ್ಲ, ಪತ್ರಿಕೆಗಳು ತಮ್ಮದೇ ಆದಂತಹ ರೀತಿಯ ಒಂದು ಆರ್ಥಿಕ ಬೇಸ್ ಅಥವಾ ಮೂಲವನ್ನು ಹುಡುಕುವುದರ ಬದಲು ಇಡೀ ನಮ್ಮ ಮುಖ್ಯವಾಗಿ ಭಾರತದ ಪತ್ರಿಕೆಗಳ ಆರ್ಥಿಕ ಚರಿತ್ರೆಯಲ್ಲಿ, ಕನ್ನಡ ಪತ್ರಿಕೋದ್ಯಮದ ಪತ್ರಿಕೆಗಳ ಆರ್ಥಿಕ ಚರಿತ್ರೆಯಲ್ಲಿ ಒಂದು ಕಡೆ ಕಾರ್ಪೊರೇಟ್ ಅಡ್ವರ್ಟೈಸ್ಮೆಂಟ್ ಮೇಲೆ, ಇನ್ನೊಂದು ಕಡೆ ಸರ್ಕಾರದ ಅಡ್ವರ್ಟೈಸ್ಮೆಂಟ್ ಮೇಲೆ ಅವಲಂಬಿತವಾಗಿದ್ದಿದೆಯಲ್ಲ, ಇದು ಯಾರೋ ಹೇಳಿದ್ರಲ್ಲ, ಪತ್ರಿಕೆಗಳು ಸಾಯ್ತಾ ಇಲ್ಲ, ಆತ್ಮಹತ್ಯೆ ಮಾಡಿಕೊಳ್ತಾ ಇದ್ದೇವೆ ಅಂತ. ಆ ಆತ್ಮಹತ್ಯೆ ಮಾಡಿಕೊಳ್ಳುವ ಮೊದಲ ಹಂತ ಅಂತ ನನಗನ್ನಿಸುತ್ತೆ. ಯಾಕಂತಂದರೆ ಈ ರೀತಿಯ ಆರ್ಥಿಕ ಅವಲಂಬನೆ ಇದ್ದಂಥ ಯಾವುದೇ ಒಂದು ಪತ್ರಿಕೆ ನಿಜವಾದ ಪತ್ರಿಕೆ ಆಗಲಿಕ್ಕೆ ಸಾಧ್ಯ ಆಗ್ತಾ ಇರಲಿಲ್ಲ. ಈ ನಮ್ಮ ಕನ್ನಡ ಪತ್ರಿಕೋದ್ಯಮ ನಿರ್ದಿಷ್ಟ ಹಿನ್ನೆಲೆಯಲ್ಲಿ ಹೇಳುವುದಿದ್ರೆ, ಒಂದು ಹಂತದಲ್ಲಿ ಒಂದು ಪ್ರೈಸ್ ವಾರ್ ಅಂತ ಪ್ರಾರಂಭ ಆಯಿತು. ಪ್ರೈಸ್ ವಾರ್ ಅಂತಂದರೆ ಯಾವುದೋ ಒಂದು ಪತ್ರಿಕೆ ಬಂತು, ಹೆಸರೆಲ್ಲ ಬೇಡ, ಏಕಾಏಕಿ ಪತ್ರಿಕೆಯ ಬೆಲೆಯನ್ನು ತಗ್ಗಿಸಿಬಿಡ್ತು. ಓಕೆ ಸರ್, ಏನು ಬೆಲೆ ಕಡಿಮೆ ಮಾಡುವ ಮೂಲಕ ನಾವು ಹೆಚ್ಚು ಜನರನ್ನು ರೀಚ್ ಆಗಲಿಕ್ಕೆ ಸಾಧ್ಯ ಅನ್ನುವಂಥ ಅದಕ್ಕೊಂದು ಉದಾತ್ತವಾದಂಥ, ಈ ಕಾಲದಲ್ಲಿ ಅದೇ ಅಲ್ವಾ, ಈ ಕಾಲದಲ್ಲಿ ಏನು ಅಂತಂದರೆ ಏನೇ ಕಟ್ಟದು ಮಾಡಿ ಅದಕ್ಕೆ ಭಾಳ ಉದಾತ್ತವಾದಂಥ ಒಂದು ಉದ್ದೇಶವನ್ನು ಅದರ ಹಿಂದೆ ಇರಿಸಿಬಿಟ್ರೆ ಜನ ಅದನ್ನು ಸ್ವೀಕರಿಸ್ತಾರೆ ಅನ್ನೋ ರೀತಿಯಲ್ಲಿ ಅವತ್ತು ಕೂಡ ಹಾಗೆ ಆಯಿತು. ಪತ್ರಿಕೆಯನ್ನು ನೀವು ಉತ್ಪಾದಿಸಲಿಕ್ಕೆ ಎಷ್ಟು ನೀವು ಖರ್ಚು ಮಾಡ್ತೀರೋ ಆ ಖರ್ಚನ್ನು ನೀವು ಪತ್ರಿಕೆಗಳನ್ನು ಮಾರಿ ಸಂಪಾದಿಸದೆ ನೀವು ಅದನ್ನು ಹೊರಗಿನ ಮೂಲಗಳಿಂದ ಸಂಪಾದಿಸಬೇಕಾದಂಥ ಅನಿವಾರ್ಯ ಸ್ಥಿತಿನಲ್ಲಿ ಎಷ್ಟು ಪತ್ರಿಕೆಗಳನ್ನು ಮಾರಿ ಬರ್ತಿತ್ತು ಅಷ್ಟು ಹಣವನ್ನು ಕೂಡ ಪಡೆಯದೆ ಅದಕ್ಕಿಂತಲೂ ತಗ್ಗಿಸಿ ನೀವು ಕಾರ್ಪೊರೇಟ್ ಆ್ಯಡ್ಸಿಂದ ಮತ್ತು ಗೌರ್ಮೆಂಟ್ ಆ್ಯಡ್ಸಿಂದ ಇದನ್ನು ಪಡ್ಕೊಂಡು ಸರಿದೂಗಿಸಿಕೊಂಡು ನಾವು ಉದ್ಯಮವನ್ನು ಉಳಿಸ್ತೇವೆ ಅನ್ನುವ ರೀತಿಯ ಒಂದು ಪ್ರಯತ್ನ ಪ್ರಾರಂಭ ಆಯಿತು. ಆರಂಭದಲ್ಲಿ ಇದು ಯಶಸ್ವಿ ಪ್ರಯೋಗ ಅಂತ ಅನಿಸಿದರೂ ಕೂಡ ಆ ಪ್ರಯೋಗ ಯಾವತ್ತೂ ಪ್ರಾರಂಭ ಆಯಿತು ಅಂತಂದರೆ, ಯಾವತ್ತೂ ಇಂಟರ್ನೆಟ್ ಯುಗದ ಆರಂಭ ಆಯಿತೋ ಆವತ್ತೇ ಈ ಪ್ರಯೋಗ ಕೂಡ ಪ್ರಾರಂಭ ಆಗಿತ್ತು. ನೀವು ಯಾವ ಜಾಹೀರಾತಿನ
ಲೆಕ್ಕ ಹಾಕಿ, ಯಾವ ಜಾಹೀರಾತನ್ನು ಅವಲಂಬಿಸಿ ಈ ರೀತಿಯ ಒಂದು ಸೂಯಿಸೈಡಲ್ ಆತ್ಮಘಾತಕವಾದಂತಹ ಒಂದು ನಿರ್ಧಾರವನ್ನು ಕೈಗೊಂಡರು, ಅವತ್ತೇ ಪ್ರಪಂಚ ಬದಲಾಗ್ತಿತ್ತು. ಈ ಆ್ಯಡ್ಗಳು ಪತ್ರಿಕೆಗೆ ಬರ್ತಿರತಕ್ಕಂಥ ಎಲ್ಲ ಬಹುತೇಕ ಜಾಹೀರಾತುಗಳು ಪತ್ರಿಕೆಯನ್ನು ಬಿಟ್ಟು ಹೋಗಲಿಕ್ಕೆ ತಯಾರಾಗಿರತಕ್ಕಂಥ ಕಾಲಘಟ್ಟದಲ್ಲಿ ಇಂಥ ಒಂದು ಆತ್ಮಘಾತಕ ಒಂದು ಬದಲಾವಣೆ ಪತ್ರಿಕಾ ರಂಗದಲ್ಲಿ ಆಯಿತು. ಇವತ್ತು ಎಲ್ಲಿ ತನಕ ಹೋಗಿದೆ ಪರಿಸ್ಥಿತಿ ಅಂತಂದರೆ, ನಾನು 2 ವರ್ಷಗಳ ಹಿಂದೆ ಎಲೆಕ್ಷನ್ ಆದಾಗ ಸ್ವಲ್ಪ ಸುತ್ತಾಡ್ತಾ ಇದ್ದೆ. ಅಲ್ಲಿ ಸುತ್ತಾಡಿದಾಗ ನಮ್ಮ ಬೇರೆ ಬೇರೆ ಜಿಲ್ಲೆಗಳಿರತಕ್ಕಂತಹ ಜಿಲ್ಲಾ ಮುಖ್ಯಸ್ಥರು ಇರ್ತಾರಲ್ಲ, ಬೇರೆ ಬೇರೆ ಪತ್ರಿಕೆಗಳ ಜಿಲ್ಲಾ ಪತ್ರಿಕಾ ಮುಖ್ಯಸ್ಥರು, ಕೆಲವು ಪತ್ರಿಕೆಗಳ ಮುಖ್ಯಸ್ಥರನ್ನು ಭೇಟಿ ಮಾಡಿದಾಗ ಅವರು ಭಾಳ ಒಂಥರ ವಿಚಿತ್ರವಾದಂಥ ಮನಸ್ಥಿತಿಯಲ್ಲಿದ್ದರು. ಏನು ಅಂತಂದರೆ ಅವರ ಆತಂಕ, ನಾವು ಚುನಾವಣೆಯಲ್ಲಿ ಯಾವ ರೀತಿ ವರದಿಗಾರಿಕೆ ಮಾಡಬೇಕು, ಚುನಾವಣೆಯಲ್ಲಿ ಆಗ್ತಕ್ಕಂಥ ಬೆಳವಣಿಗೆಯನ್ನು ಯಾವ ರೀತಿ ಜನರ ಮುಂದೆ ಇಡಬೇಕು, ಯಾವ ರೀತಿ ಬರೀಬೇಕು, ಯಾರನ್ನು ಸಂದರ್ಶನ ಮಾಡಬೇಕು ಅಂತ ಆಗಿರಲಿಲ್ಲ. ಅವರ ಮೇಲೆ ಇರತಕ್ಕಂಥ ಡಿಮಾಂಡ್ ಏನಿತ್ತು ಅಂತಂದರೆ, ಇದು ಚುನಾವಣಾ ಸಮಯ, ಈ ಸಮಯದಲ್ಲಿ ನೀವು ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ರೆವೆನ್ಯೂ ಜನರೇಟ್ ಮಾಡಿ ನಮ್ಮ ಪತ್ರಿಕೆಗೆ ಕೊಡಿ ಅಂತ. ಓಕೆ, ಸೊ ಎಲ್ಲ ಪತ್ರಕರ್ತರು ಕೂಡ ಅವರು ವರದಿಗಾರಿಕೆ ವಿಚಾರದಲ್ಲಿ ತಲೆ ಕೆಡಿಸೋದಕ್ಕಿಂತ ಹೆಚ್ಚಾಗಿ ಅವರು ಪತ್ರಿಕೆಯನ್ನು ಚುನಾವಣಾ ಕಾಲದಲ್ಲಿ ಯಾವ ರೀತಿಯಲ್ಲಿ ರೂಪಿಸಬೇಕು, ಯಾವ ರೀತಿಯ ಸ್ಟೋರೀಸ್ ಮಾಡಬೇಕು ಅನ್ನೋದನ್ನು ಬಿಟ್ಟುಬಿಟ್ಟು ಯಾರನ್ನು ಸಂಪರ್ಕಿಸಿದರೆ ನನಗೆ ಹೆಚ್ಚು ಹಣ ಬರುತ್ತೆ, ನಮ್ಮ ಪತ್ರಿಕೆಗೆ ಹೆಚ್ಚು ಹಣ ಬರುತ್ತೆ, ಜಾಹೀರಾತುಗಳು ಬರ್ತವೆ, ಪೊಲಿಟಿಕಲ್ ಆ್ಯಡ್ಸ್ ಬರ್ತವೆ, ಅದರ ಮೂಲಕ ನಾನು ನನ್ನ ಕೆಲಸವನ್ನು ಹೇಗೆ ಉಳಿಸ್ಕೋಬಹುದು ಅನ್ನುವ ರೀತಿಯ ಒಂಥರ ಗೊಂದಲದಲ್ಲಿ, ಒಂದು ರೀತಿಯ ಚಿಂತನೆಯಲ್ಲಿ ಇದ್ದರು. ನನಗೆ ಆಗ ಅನಿಸ್ತು, ಬಹುಶಃ ಇಷ್ಟು ದಯಾನೀಯ ಸ್ಥಿತಿಯಲ್ಲಿ ಪತ್ರಿಕೆಗಳು ಉಳಿಯುವುದಕ್ಕಿಂತ ಪತ್ರಿಕೆಗಳು ಸತ್ತರೆ ಒಳ್ಳೆಯದೋ ಏನೋ ಅಂತ. ಆದರೆ ಹಾಗೆ ಯೋಚಿಸುವಾಗಲೇ ನಾನು ಆಗ ಹೇಳಿದೆ ಅಲ್ಲ, ಆ 2 ಅಂಶಗಳು ನನ್ನನ್ನು ಎಚ್ಚರಿಸಿದವು. ಇಲ್ಲ, ಪತ್ರಿಕೆಗಳು ಸಾಮಾನ್ಯ ವ್ಯಕ್ತಿಯ, ಒಬ್ಬ ಸಾಮಾನ್ಯ ಮನುಷ್ಯನ ಹಿತದೃಷ್ಟಿಯಿಂದ, ಅಗತ್ಯತೆಯ ದೃಷ್ಟಿಯಿಂದ ಇನ್ನೂ ಕೂಡ ಬೇಕಾಗಿವೆ. ಅದೇ ರೀತಿಯಲ್ಲಿ ಈ ದೇಶದ ಪ್ರಜಾತಂತ್ರವನ್ನು ಆರೋಗ್ಯಕರವಾಗಿ ಇರಿಸುವ ದೃಷ್ಟಿನಲ್ಲಿ, ಈ ಸಮಾಜವನ್ನು ಆರೋಗ್ಯಕರವಾಗಿ ಇರಿಸುವಂಥ ದೃಷ್ಟಿಯಲ್ಲಿ ಪತ್ರಿಕೆಗಳು ಇನ್ನೂ ಕೂಡ ಬೇಕಾಗಿದ್ದಾವೆ. ಯಾಕಂತಂದರೆ ಪತ್ರಿಕೆಯಲ್ಲಿ ಏನು ಬರುತ್ತೆ ಅದು ಅತ್ಯಂತ ಕೆಟ್ಟ ಪತ್ರಿಕೆನೇ ಆಗಿರ್ಬೋದು, ಅತ್ಯಂತ ಬಯಸಲಾದಂಥ ಯಾವುದೋ ಒಂದು ವರ್ಗಕ್ಕೆ, ಯಾವುದೋ ಒಂದು ಪಕ್ಷಕ್ಕೆ ಸೀಮಿತವಾದಂಥ ಅಥವಾ ಅನುಕೂಲ ಮಾಡಿಕೊಡ್ಲಿಕ್ಕೆ ಅಂತ ಇರತಕ್ಕಂಥ ಒಂದು ಪತ್ರಿಕೆನೇ ಆಗಿರ್ಬೋದು. ಅಲ್ಲಿ ಇರತಕ್ಕಂಥ ಒಂದೊಂದು ಅಕ್ಷರನೂ ಕೂಡ ಯಾವುದೋ ಒಂದು ವಿವೇಚನೆಯ ಮೂಲಕ ಅಲ್ಲಿ ಇರ್ತದೆ. ಪತ್ರಿಕಾ ಮಾಧ್ಯಮಕ್ಕೆ ಒಂದು ವಿಶ್ವಾಸಾರ್ಹತೆ ಇದೆ ಅಂತ ಆಶಾ ಮೇಡಮ್ ಹೇಳಿದರು. ಆ ವಿಶ್ವಾಸಾರ್ಹತೆಯ ಮೂಲ ಏನು ಅಂತಂದರೆ ಆ ರೈಟ್ ಕೈಂಡ್ ಆಫ್ ಸ್ಕ್ರೀನಿಂಗಲ್ಲಿ ನಡೆಯುತ್ತೆ. ಒಂದು ಹಂತದ ಫಿಲ್ಟರಿಂಗಿಗೆ, ವಿವೇಚನೆಗೆ ಒಳಪಟ್ಟಂತಹ ಮಾಹಿತಿ ಮಾತ್ರ ಅಲ್ಲಿ ಮುದ್ರಣ ಆಗುತ್ತೆ ಅನ್ನೋದಿದೆಯಲ್ಲ, ಅದು ಅತ್ಯಂತ ಮುಖ್ಯವಾದಂಥ ವಿಚಾರ. ಆದ ಕಾರಣ ಒಂದು ಕೆಟ್ಟ ಪತ್ರಿಕೆನೇ ಆದರೂ ಕೂಡ ಅದನ್ನು ಸರಿದೂಗಿಸುವಂಥ ಒಂದು ಆವಿಷ್ಕಾರ ಇಷ್ಟೆಲ್ಲ ತಂತ್ರಜ್ಞಾನಗಳ ಮೂಲಕ ನಮಗೆ ಪರ್ಯಾಯಗಳು ಒದಗಿದರೂ ಕೂಡ ಆಗಿಲ್ಲ ಅಂತಲೇ ನನ್ನ ಭಾವನೆ. ಅದರ ಅರ್ಥ ಮುಂದೆ ಆಗೋದಿಲ್ಲ ಅಂತ ಅಲ್ಲ. ಇಲ್ಲಿರತಕ್ಕಂಥ ಪತ್ರಿಕೋದ್ಯಮದ ವಿದ್ಯಾರ್ಥಿಗಳಿಗೆ ನಾನು ಹೇಳ್ತಿರತಕ್ಕಂಥದ್ದು ಇಷ್ಟೇ, ಈ ಪರಿಸ್ಥಿತಿಯನ್ನು ಅರ್ಥ ಮಾಡಿಕೊಳ್ಳದೆ ನಾವು ಪತ್ರಿಕೆಯಲ್ಲಿ ಹೋಗಿ ಏನೋ ಮಾಡಿಬಿಡ್ತೇವೆ ಅನ್ನುವಂತಹ ರೀತಿಯಲ್ಲಿ ಯೋಚಿಸಬೇಡಿ. ಈ ವ್ಯವಸ್ಥೆಯನ್ನು ಬದಲಿಸುವುದು ಹೇಗೆ? ಒಂದನೆಯದ್ದು, ಪತ್ರಿಕೆಯ ಮುದ್ರಿತ ಪದಗಳಿದ್ದಾವಲ್ಲ, ಆ ಪದಗಳು ಕಳೆದುಕೊಂಡಂಥ ವಿಶ್ವಾಸಾರ್ಹತೆಯನ್ನು ಮತ್ತೆ ತರುವುದು ಹೇಗೆ ಅನ್ನೋದರ ಬಗ್ಗೆ ತಾವು ಯೋಚಿಸಬೇಕು. ಅದೇ ರೀತಿಯಲ್ಲಿ ಪತ್ರಿಕೆಯನ್ನು ದಯನೀಯವಾದಂತಹ ಸ್ಥಿತಿಗೆ ತಳ್ಳಿದಂತಹ ಇವತ್ತಿನ ಪತ್ರಿಕೆಯ ಆರ್ಥಿಕ ವ್ಯವಸ್ಥೆ ಏನಿದೆ ಅದನ್ನು ಮುರಿದು ಕಟ್ಟುವಂತಹ ರೀತಿಯಲ್ಲಿ ಪತ್ರಿಕೆಗಳನ್ನು ತಮ್ಮ ಕಾಲ ಮೇಲೆ ತಾವು ನಿಲ್ಲುವ ರೀತಿಯಲ್ಲಿ ಮಾಡುವುದು ಹೇಗೆ ಅನ್ನುವ ರೀತಿಯಲ್ಲಿ ತಾವು ಯೋಚಿಸಬೇಕು. ಆಗ ಮಾತ್ರ ಈ ಪತ್ರಿಕಾ ಮಾಧ್ಯಮದ ಮೂಲಕ ಹೊಸತನವನ್ನು ತರಲಿಕ್ಕೆ ಸಾಧ್ಯ. ಪತ್ರಿಕಾ ಮಾಧ್ಯಮದ ನಿಜವಾದ ಅಗತ್ಯ ಏನಿದೆ ಆ ಅಗತ್ಯವನ್ನು ಪೂರೈಸಲಿಕ್ಕೆ ಸಾಧ್ಯ ಅಂತ ನನಗನ್ನಿಸುತ್ತೆ. ಇಷ್ಟು ಹೇಳಿ ಇದಕ್ಕಿಂತ ಹೆಚ್ಚು ಬಹುಶಃ ಈ ಹಂತದಲ್ಲಿ ಹೇಳುವ ಅಗತ್ಯ ಏನೂ ಇಲ್ಲ ಅಂತ ಅನಿಸುತ್ತೆ. ಇಷ್ಟು ಹೊತ್ತು ನನ್ನ ಮಾತುಗಳನ್ನು ಕೇಳಿದ್ದಕ್ಕೆ ಮತ್ತು ನನ್ನನ್ನು ಇಲ್ಲಿಗೆ ಆಹ್ವಾನಿಸಿದ್ದಕ್ಕಾಗಿ ಸಂಘಟಕರಿಗೆ ಮತ್ತು ಕೇಳಿದ್ದಕ್ಕಾಗಿ ನಿಮಗೆ ನನ್ನ ಹೃತ್ಪೂರ್ವಕ ಕೃತಜ್ಞತೆಗಳು. ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ .com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.